ಆಗಿದ್ದೀರಾ? ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸಂತೋಷಿಸ್ತೇನೆ, ಹರ್ಷಿಸ್ತೇನೆ, ಉಲ್ಲಾಸಿಸ್ತೇನೆ. ಯಾಕೆ? ದೇವರು ನಮ್ಮ ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾರೆ. ಹಲ್ಲೆಲೂಯ. ನಾನು ನೀವು ಬದುಕಿಕೊಳ್ಳುವಂತೆ ನಾವು ಒಟ್ಟಾಗಿ ಸೇರಿ ಕರ್ತನನ್ನು ಆರಾಧಿಸಲಿಕ್ಕೆ ಕರ್ತ ನಮ್ಮನ್ನು ಬರಮಾಡಿದ್ದಾನೆ. ಪ್ರಿಯರೇ, ಈ ದಿವಸ ಕರ್ತನಿಂದ ನೇಮಿಸಲ್ಪಟ್ಟಂತ ನಮಗೆ ದಿವಸವಾಗಿದೆ. ಕರ್ತನನ್ನು ಆರಾಧಿಸ್ಲಿಕ್ಕಾಗಿ, ಆತನ ಪ್ರೀತಿ ನಾವು ಧ್ಯಾನಿಸ್ಲಿಕ್ಕಾಗಿ, ಆತ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳು ನೆನೆಸಿಕೊಂಡವರಿಗೆ ಆತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ. ಪ್ರಿಯರೇ, ಹಲ್ಲೆಲೂಯ. ಎಷ್ಟೋ ಜನರು ಈ ಸಮಯದಲ್ಲಿ ಹೊರಗಿದ್ದಾಗಲೂ ದೇವರ ಮನೆ ಈ ಆಲಯದ ಒಳಗಿಟ್ಟಿದ್ದಾನೆ. ಹಲ್ಲೆಲೂಯ. ಕುಂಟನು ಸುಂದರ ದ್ವಾರದ ಹೊರಗಿದ್ದ, ಅವನು ಯಾವಾಗ ಸ್ವಸ್ಥತೆಯನ್ನು ಹೊಂದಿಕೊಂಡನೋ ಯೇಸುವಿನ ಬಗ್ಗೆ ಅವನಿಗೆ ಗೊತ್ತಾಯ್ತು, ಅವನ ಆಲಯದ ಒಳಗೆ ಬಂದನು. ಹಲ್ಲೆಲೂಯ. ಇವತ್ತು ನನಗೆ ನಿಮಗೆ ಯೇಸುವಿನ ಕುರಿತು ತಿಳಿದಿದ್ರಿಂದ, ನಾವು ರಕ್ಷಣೆ ಹೊಂದಿದ್ರಿಂದ, ಯೇಸುವನ್ನು ಅರಿತವರಾಗಿರೋದ್ರಿಂದ ನಾವು ಆಲಯದ ಒಳಗಿದ್ದೇವೆ. ಹಲ್ಲೆಲೂಯ. ಆಲಯದ ಒಳಗಿದ್ದೇವೆ. ಪ್ರಿಯರೇ, ನಾವು ಅರಿತಂತ ದೇವರನ್ನು ಆರಾಧಿಸಲಿಕ್ಕೆ ಬಂದವರಾಗಿದ್ದೇವೆ. ಅರಿಯದ ದೇವರನ್ನು ಆರಾಧಿಸಲಿಕ್ಕೆ ನಾವು ಬರಲಿಲ್ಲ. ನನಗೋಸ್ಕರ, ನಮಗೋಸ್ಕರ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸತ್ತು ಹೂಡಲ್ಪಟ್ಟ 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ. ಹಲ್ಲೆಲೂಯ. ನಾವು ಜೀವದ ಕರ್ತನನ್ನು ಆರಾಧಿಸುವವರಾಗಿರಬೇಕಾದ್ರೆ ನಾವು ಹೇಗೆ ಆರಾಧಿಸಬೇಕು? ಜೀವ ಉಳ್ಳವರಾಗಿ ಆರಾಧಿಸಬೇಕು. ಹೇಗೆ ಆರಾಧಿಸಬೇಕು ಹೇಳ್ರಿ? ನಾನು ಜೀವ ಉಳ್ಳವಳಾಗಿ ನಾನು ಜೀವ ಸ್ವರೂಪನಾದ ಪರಲೋಕದ ತಂದೆಯನ್ನು ನಾನು ಆರಾಧಿಸ್ತೇನೆ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆ 156ನೇ ವಚನ ಇರ್ತದೇನು? ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ನಮಗೆ ಶ್ವಾಸ ಉಂಟಲ್ಲ ಇವತ್ತು? ನಮ್ಮನ್ನ ಸಮಾಧಿಗೆ ಸೇರದಂತೆ ಕರ್ತನ ಮಾಡಿದನಲ್ಲ, ನಾವು ಕರ್ತನನ್ನು ಸ್ತುತಿಸ್ಲಿಕ್ಕಾಗಿ, ಆತನನ್ನು ಕೊಂಡಾಡ್ಲಿಕ್ಕಾಗಿ, ಯೇಸುವಿನ ನಾಮ ನಾವು ಮೇಲೆ ಕೆತ್ತಲಿಕ್ಕಾಗಿ. ಹಲ್ಲೆಲೂಯ. ಅದೇ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರೇರೆ, ಆತ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಕರ್ತನಿಗೆ ಹೃದಯ ಪೂರ್ವಕವಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಓ ರೀ ಬಾಬಾ ಬಾಬಾ ಶಕಲ ಮಾಂಗರ್ಯ. ಕರ್ತನ ಸಮ್ಮುಖದಲ್ಲಿ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಮ್ಮ ಭಾಷೆಯಲ್ಲಿ, ಅನ್ಯ ಭಾಷೆ ಹೊರಗಿರುವ ಅನ್ಯ ಭಾಷೆಯಲ್ಲಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ರೀ ಬಾಬಾ ಬಾಬಾ ಶಕಲ ಮಂದರಬಲ ಶಂದರಿಯ ತರಿಯ ಲೇಬ್ರೋ ಶೇಖರಿ ಹಾತ ಲಾಭ ಶಕಲ ಮಾಂಗರ್ಯ ಕೂಡ ರಾಬ ಲಾಭ ಶೇಖರಿ ಮಾಂಗರ್ಯ ತರೀಕಲ ರಾಮಂಗರ್ಯ ಕೂಡ ಲಾಭ ದೇಖ್ರೆ ಬೇಕರಿ ಶೇಖರಿ ಬಾಂದ ರೀ ಬಾಬಾ ಮುಲ ಕಬೆಲ ಮಾಂದ ರೀ ಬಾಬಾ ಶಂದರಿಯ ಮಾಂಗರ್ಯ. ಓ ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ತಂದೆ, ನೀನು ಒಳ್ಳೆಯವನಪ್ಪ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಿಗಾಗಿ ನಾವು ನಿನ್ನಲ್ಲಿ ಕರ್ತ ನಾವು ಕೇಳುವವರಾಗಿದ್ದೇವೆ ಸ್ವಾಮಿ. ಮೊದಲಾಗದ ಕರ್ತನಾಗಿದ್ದೀನಪ್ಪ. ನಿನ್ನಿಂದಾಗಿ ಈ ಹೊತ್ತು ನಿರಂತರವು ಏಕರೀತಿಯಾಗಿ ಇರುವಂತ ಕರ್ತನು ನೀನು ಮಾತ್ರವಾಗಿದ್ದಿ. ನೀನು ನಮ್ಮ ರಕ್ಷಕನಾಗಿದ್ದಿ ಸ್ವಾಮಿ. ನೀನು ನಮ್ಮ ಜೀವ ಸ್ವರೂಪನಾದ ಪರಲೋಕದ ತಂದೆಯಾಗಿದೆಯಪ್ಪ. ಓ ಅರಾಬ ಕತ್ತಲಬರ ಶೇದಳಿ ಆದರಿಯದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮ್ಮ ಮಧ್ಯದಲ್ಲಿ ಆಸಿನ ರೂಢನಾಗಿರುವ ಆತನೇ ನಿನಗೆ ಸ್ತೋತ್ರಪ್ಪ. ನಿನ್ನ ಮಹಿಮೆ ಚಾಲಿಸಲಿ ಸ್ವಾಮಿ. ಇಲ್ಲಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳು ನಿನ್ನ ಪ್ರಸನ್ನತೆಯನ್ನು ಅನುಭವಿಸದೆಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾವು ನಿನ್ನನ್ನು ಆರಾಧಿಸುವಾಗಲೇ ಸ್ವಾಮಿ, ಓ ನಿನ್ನ ಮಹಿಮೆ ಇಳಿದೆ ಯೇಸುವಿನ ನಾಮದಲ್ಲಿ. ಓ ನಿನ್ನ ಮಹಿಮೆ ಇಳಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಮಂದಿ ಸಿದ್ಧರಾಗಿದ್ದಾರೆ ಹೇಳ್ರಿ? ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಾ ಇಲ್ವಾ? ಸಿದ್ಧರಾಗಿದ್ದೀರಾ? ಹೇಳ್ರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೇನೆ. ಹಲ್ಲೆಲೂಯ. ನನ್ನ ಕರ್ತನ 24x7 ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯ್ತಾನೆ. ಒಂದು ಕ್ಷಣ ನನ್ನ ಕರ್ತನ ಕಣ್ಣು ಮುಚ್ಚಿದ್ರೆ, ಹಲ್ಲೆಲೂಯ, ಅಂತ ಕರ್ತನು ತೂಕಡಿಸದೆ ನಿದ್ರಿಸದೆ ಕಾಯುವಾತನು. ಅಂತ ಒಳ್ಳೆ ಕರ್ತನು. ಇಬ್ರಿಯ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನ ಇರ್ತದೆ, ಈ ಭೂಲೋಕವು ಯೆಹೋವನ ವಾಕ್ಯದಿಂದ ಅದು ನಿಂತಿದಂತ. ಅಪ್ಪೋಡು ಅಂದ ಆತ ವಾಕ್ಯದಲ್ಲಿ ಈ ಭೂಲೋಕವನ್ನು ಹಿಡ್ದಿದ್ದಾನೆ. ಅಂದ್ರೆ ವಾಕ್ಯ ತೆಗೆದ್ರೆ ನಾವು ಯಾವುದರಿಂದ ಹುಟ್ಟಿದ್ದೇವೆ? ನಾವು ದೇವರ ವಾಕ್ಯದಿಂದ. 1 ಪೇತ್ರ 1:23 ಹೇಳ್ತದೆ, ನಾವು ಸದಾ ಜೀವ
ಹೃದಯದ ಆಳದಿಂದ ನಾವು ಅರಿತಂತ ದೇವರನ್ನು ಆರಾಧಿಸುವಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಸ್ತುತಿಸಿಕೊಂಡಾಡುವ ದೇವರ ತಾಯಿಯೇ, ನನ್ನ ಸೃಷ್ಟಿಕರ್ತನ ನಿನ್ನನ್ನು ಏನ್ ಮಾಡ್ತೇನೆ? ಆರಾಧಿಸ್ತೇನೆ. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ಕರ್ತನನ್ನು ನಾವು ಮಹಿಮೆ ಪಡಿಸುವ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿಕೊಂಡು ಸಂತೋಷವುಳ್ಳವರಾಗಿ ಎಲ್ಲ ಚಿಂತೆಯನ್ನು ಮರೆತುಕೊಂಡು ನಾನು ಮತ್ತು ನನ್ನ ಯೇಸುವಿನೊಂದಿಗೆ ನಾವು ದೃಷ್ಟಿಸಿ ನಾವು ಕರ್ತನನ್ನು ಸ್ತುತಿಸಿಕೊಂಡಾಗುವ. ಥ್ಯಾಂಕ್ ಯು ಜೀಸಸ್. Thank you, Father. We worship you, Lord.
ಅಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನೀನೇ ನಮ್ಮ ಕರ್ತನಾಗಿದ್ದೆ ಸ್ವಾಮಿ. ನೀನೇ ನಮ್ಮ ದೇವರು. ನೀನೇ ನಮ್ಮ ಒಡೆಯನು ಆಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ಏನು ಮಾಡುವುದಿಲ್ಲ, ಬಾಧಿಸುವುದಿಲ್ಲ. ಹಲ್ಲೆಲೂಯ. ಯಾವ ಒಂದು ಸೃಷ್ಟಿಗಳು ನಮ್ಮನ್ನು ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿಯು ನಾನು ನೀವು ಹೇಳಿದಂತದ್ದು ಕೇಳುವಂತದ್ದಾಗಿದೆ. ಯೇಸು ಸ್ವಾಮಿ ಬೋಧನೆಗಂತ ಆ ಸಮುದ್ರಕ್ಕೆ ನೀನು ಮೊರೆಬೇಡ, ಸುಮ್ಮನಿರು ಎಂಬುದಾಗಿ ಹೇಳುವಾಗ ಅದು ಶಾಂತವಾಯಿತು. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ನೀನು ಬೋಧನೆ ಬೇಡ, ನೀನು ಮೊರೆ ಇಡಬೇಡ ಎಂಬುದಾಗಿ ಹೇಳಿದ್ರೆ ಅದು ಸುಮ್ಮನಾಗ್ತದೆ. ಹಲ್ಲೆಲೂಯ. ಯಾಕೆ? ಯೇಸು ಸ್ವಾಮಿ ನನ್ನ ನಿಮ್ಮ ಬಾಯಲ್ಲಿ ಶಕ್ತಿ ಇಟ್ಟಿದ್ದಾನೆ, ನನ್ನ ನಿಮ್ಮ ಬಾಯಲ್ಲಿ ಜೀವ ಇದೆ. ಹಲ್ಲೆಲೂಯ. ಸೃಷ್ಟಿಗಳು ನಿಮ್ಮ ಮಾತಿಗೆ ಕಿವಿಗೊಡುತ್ತವೆ. ಹಲ್ಲೆಲೂಯ. ದೇವರ ವಾಕ್ಯ ಇರ್ತದೆ, ಈ ಸೃಷ್ಟಿಗಳು ದೇವ ಕುಮಾರ ಪ್ರತ್ಯಕ್ಷತೆ ಯಾವಾಗಲೂ ಉಂಟಾಗ್ತದೆ ಎಂದು ಲವಲವಿಕೆಯಿಂದ ಕಾಯ್ತಾ ಇರ್ತದೆ. ಲವಲವಿಕೆಯಿಂದ. ಹಲ್ಲೆಲೂಯ. ಅದರಿಂದ ನೀವು ಯಾರು ಸಾಧಾರಣರಾದವರಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯ. ಅದರಿಂದ ಕರ್ತನ ನಾವು ಸಂತೋಷವಾಗಿ ಆತನ ಸ್ತುತಿಸಿ ಕೊಂಡಾಡುವ. ಆತನ ಒಳ್ಳೆಯವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಚಪ್ಪಾಳೆ ಕರ್ತನ ನಾವು ಆತನ ಸ್ತುತಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಆತನ ಆದಿಯು ಅಂತ್ಯವಾದ ದೇವರು, ಆಲ್ಫಾ ಒಮೆಗಾದ ನನ್ನ ಕರ್ತನು ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನ ಹರಿಮಕ್ಕಳ ಮಾತನ್ನು ಬಲ್ಲವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ನೀನು ಆದಿಯು ಅಂತ್ಯವಾದ ಕರ್ತನೆ ಸ್ವಾಮಿ. ಓ ನಮ್ಮ ಶಂಕರಿಯರೇ, ಆದಿಯ ಅಂತ್ಯವನ್ನು ನೋಡಿದ ದೇವರು ನೀನಾಗಿದ್ದೀರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಜಗದುತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ಮೊರೆ ಹೋಗೋರು ನೀನು ಬಲ್ಲವನಾಗಿದ್ದೀರಿ. ನಿನ್ನ ಮೊರೆ ಹೋಗೋರು ಆಶ್ಚರ್ಯ ಪಡುವುದಿಲ್ಲ ಸ್ವಾಮಿ, ಅವರು ಧನ್ಯರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಾವು ನಿನ್ನ ಮೊರೆ ಹೋಗೋರಾಗಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ನಾವು ಧನ್ಯರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ ಸ್ವಾಮಿ. ಯಾವ ಕೇಡುಗಳು ನಮಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವ ನಮ್ಮ ಯಾರ ಗೂಡರದ ಬಳಿಗೆ ಅದು ಬರುವುದಿಲ್ಲ. ಯೇಸುವಿನ ನಾಮದಲ್ಲಿ we are protected in the name of Jesus. Thank you Lord. ತಂದೆ, ನಿನಗೆ ಸ್ತೋತ್ರ. Hallelujah, hallelujah, hallelujah. Thank you Lord. ಎಷ್ಟು ಮಂದಿ ನೀವು ಬಯಸ್ತೀರಿ ಪ್ರಿಯರೇ, ಯೇಸುವನ್ನು ಮಾತ್ರ ನೀವು ಆರಾಧಿಸಬೇಕೆಂಬುದಾಗಿ ಪೌಲನು ಹೇಳಿದ ಹಾಗೆ ನಮ್ಮ ಆಸೆ ಒಂದೇ ಆಗಿರಬೇಕು. ಯೇಸುವನ್ನು ಅರಿಯುವಂಥದ್ದು, ಯೇಸುವನ್ನು ಆರಾಧಿಸುವಂಥದ್ದು, ಯೇಸುವನ್ನು ಪ್ರೀತಿಸುವಂಥದ್ದು, ಯೇಸುವಿನ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು. ಹಲ್ಲೆಲೂಯಾ. ಅದನ್ನು ಮಾತ್ರ ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನಾವು ಕರ್ತನಾದ ಯೇಸುವನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರ. ನಮಗೆ ರಕ್ಷಣೆಯನ್ನು ಕೊಟ್ಟಾತನು, ನಮಗೆ ವಿಮೋಚನೆಯನ್ನು ಕೊಟ್ಟಾತನು, ವೈರಿಗಳಿಂದ ನಮ್ಮನ್ನು ಬಿಡಿಸಿದಾತನು, ಎಲ್ಲ ಬಾಧೆಗಳಿಂದ ನಮ್ಮನ್ನು ಬಿಡಿಸಿದಾತನು, ಎಲ್ಲ ರೋಗಗಳಿಂದ ನಮ್ಮನ್ನು ಬಿಡಿಸಿದಾತನು. ನಮಗೆ ನಿತ್ಯ ಜೀವವನ್ನು ಕೊಟ್ಟಾತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ನನಗೋಸ್ಕರ, ನಿಮಗೋಸ್ಕರ ಸತ್ತು ಮೂಡಲ್ಪಟ್ಟು ಕ್ರಿಸ್ತದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಅದೇ ನಿನಗೆ ಸ್ತೋತ್ರ. Say
Thank you, Lord. ತಂದೆ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ.
ಉನ್ನತವಾದ ನಾಮ, ಪರಿಶುದ್ಧವಾದ ನಾಮ, ಪರಲೋಕದಿಂದ ಬಂದಂತ ನಾಮ, ಅದು ಯೇಸುವಿನ ನಾಮವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಮಕ್ಕಳಾಗಿ ಸ್ತುತಿ ಸ್ವಾಮಿ. ನಿನ್ನ ಸ್ತುತಿಸಿಕೊಂಡಾಡುತ್ತೀಯೋ, ನಿನ್ನನ್ನು ಆರಾಧಿಸುವಂತೆಯೋ, ಯೇಸು ನಿನ್ನ ನಾಮ ನಾವು ಮೇಲಕ್ಕೆತ್ತುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಕರ್ತನೆ, ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ ಸ್ವಾಮಿ. ಕರ್ತನೆ, ನೀವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಇದರ ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಬಿಟ್ಟು ಬಿಡಬೇಡ್ರಿ. ಇದನ್ನು ಮತ್ತಷ್ಟು ಹೆಚ್ಚಾಗಿ ಮಾಡಿರಿ. ಯಾಕಂದರೆ ಕರ್ತನ ಪ್ರತ್ಯಕ್ಷತೆಯು ಬಹಳ ಸಮೀಪವಾಗಿದೆ ಎಂಬುದಾಗಿ. ಕರ್ತನೆ, ಅದರಿಂದ ಈ ವಾಕ್ಯದ ಮೂಲಕ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸುವವರಾಗಿದ್ದೇವೆ ಸ್ವಾಮಿ. ಒಬ್ಬರು ಕಟ್ಟುವವರಾಗಿದ್ದೇವೆ. ಒಬ್ಬರನ್ನೊಬ್ಬರು ನಾವು ಕರ್ತನೆ ಈ ವಾಕ್ಯದ ಮೂಲಕ ಸ್ವಾಮಿ ಕರ್ತನ ಅವರನ್ನು ಎನ್ಕರೇಜ್ ಮಾಡುವವರಾಗಿದೆ, ಉತ್ತೇಜಿಸುವವರಾಗಿದ್ದೇವೆ ಸ್ವಾಮಿ. ಜೀವನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಎಚ್ಚರಿಕೆ ಮಾತುಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಕರ್ತನ ಬರಲು ಬಹಳ ಸಮೀಪವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ತುತ್ತೂರಿ ಶಬ್ದವು ಸ್ವಾಮಿ ನಮ್ಮ ಸಭೆಯ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಅದು ಕೇಳಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮ್ಮ ಕಿವಿಗಳು ಸ್ವಾಮಿ, ನಮ್ಮ ಕರ್ತ ಹೃದಯ ಸ್ವಾಮಿ ನಿನ್ನ ಸ್ವರಕ್ಕೆ ಅದು ಕರ್ತನೆ ಟ್ಯೂನ್ ಅಪ್ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಾವು ನಿನ್ನ ಸ್ವರವನ್ನು ಯಾವಾಗಲೂ ಕೇಳುವಂತೆ ಕೃಪೆ ಕೊಡು. ಎಲ್ಲ ದುಷ್ಟನ ಸ್ವರಗಳನ್ನು, ಎಲ್ಲ ಲೋಕದ ಸ್ವರಗಳನ್ನು, ಎಲ್ಲ ಅನ್ಯದ ಸ್ವರಗಳನ್ನು ಯೇಸುವಿನ ನಾಮದಲ್ಲಿ ರಿಜೆಕ್ಟೆಡ್ ಇನ್ ದ ನೇಮ್ ಆಫ್ ಜೀಸಸ್. ಪವಿತ್ರಾತ್ಮನೇ, ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವಪ್ಪ. ನಿನ್ನ ಸ್ವರವನ್ನು ಮಾತ್ರ ನಾವು ಕೇಳುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿದೆ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ಬೇಕಾದೆಲ್ಲವನ್ನು ಅನುಗ್ರಹಿಸಿ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೆ, ಬಲವನ್ನು ಕೊಟ್ಟಿದ್ದೆ, ಸ್ವಸ್ಥವನ್ನು ಕೊಟ್ಟಿದ್ದೆ, ಶಕ್ತಿಯನ್ನು ಕೊಟ್ಟಿದ್ದೆ ಸ್ವಾಮಿ. ಇಲ್ಲಿ ಬರ್ಲಿಕ್ಕಾಗುತ್ತೆ ನೀನು ಕೃಪೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ತಂದೆ, ಮುಂದಿನೆಲ್ಲ ಭಾಗವು ನಿನ್ನ ಮಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಮತ್ತೆ ಸ್ತುತಿ ಆರಾಧನೆ ನೀನು ಮಹಿಮದಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೆ ದೊಡ್ಡದಾಗಿ ಚಪ್ಪಾಳೆ. ಸತ್ಯವೇದ ಪುಸ್ತಕದಲ್ಲಿ 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ, ಅದರಲ್ಲಿ 15-16 ವಾಕ್ಯವನ್ನು ಯಾರಾದರೂ ಓದ್ಬೋದು. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 15 ಮತ್ತು 16 ವಾಕ್ಯ. ಆಗ ಯೆಹೋವನು ಅವನು ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರೇಲರ ಅರಸನನ್ನಾಗಿಯೂ ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು ಎಂಬುದಾಗಿ. ಹಲ್ಲೆಲೂಯ. ಕ್ರಿಶ್ಚಿಯನ್ಗೆ ವಾಕ್ಯ ಎಲ್ಲ ಗೊತ್ತುಂಟು. ಹಲ್ಲೆಲೂಯ. ಇವತ್ತು ನಾನು ನಂಬ್ತೇನೆ, ದೇವರು ಇವತ್ತು ನಮಗೆ ಈ ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯ. ಎಲಿಯನ ಪ್ರವಾದಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತುಂಟು. ಹಲ್ಲೆಲೂಯ. ಎಲಿಯ ಪ್ರವಾದಿ ಅವನು ಯಾರಾಗಿದ್ದಾನೆ? ಅಭಿಷೇಕ್ತನಾಗಿದ್ದಾನೆ. ಹಲ್ಲೆಲೂಯ. ಎಲಿಯನನ್ನು ಆರಿಸಿದ ಯಾರು? ದೇವರಾಗಿ ಆರಿಸಿದ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆರಿಸಿದರೆ ಎಲ್ಲರ ಕಣ್ಣು ಯಾರ ಮೇಲೆ ಇರ್ತದೆ? ಯಾರ ಮೇಲೆ ಇರ್ತದೆ? ಆರಿಸಿದವರ ಮೇಲೆ ಇರ್ತದೆ. ಸಂತೋಷ ಪಡಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಕಣ್ಣು ಆರಿಸಿದವರ ಮೇಲೆ ಇರ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ, ಯಾರು ಕಾಣುವುದಿಲ್ಲ ಅವರಿಗೆ, ನಾನೇ ಕಾಣುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಹೋದ್ರು ಸಹ ಅಲ್ಲಿ ನಾನೇ ಅವರಿಗೆ ಟಾರ್ಗೆಟ್. ಯಾಕೆ? ದೇವರನ್ನು ಆರಿಸಿದ್ದಾನೆ. ಎಷ್ಟು ದೇವರು ಆರಿಸಿದ ಸಂತೋಷ ಪಡ್ತೀರಾ? ನೀವು ಈಗೆಲ್ಲ ಬರುವಾಗ ಒಂದು ತಿಳಿದುಕೊಳ್ಬೇಕು, ದೇವರು ನಿಮ್ಮನ್ನು ಆರಿಸಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರು ದೇವರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಪ್ರಾಬ್ಲಮ್ ಬರುವಾಗ ಏನ್ ಮಾಡ್ತಾರೆ? ದೇವರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ನಿನ್ನ ಜೀವಿತದಲ್ಲಿ ವಾಗ್ದಾನ ನಡೆಯಬೇಕಾದ್ರೆ ನೀನು ಕರ್ತನ ಸನ್ನಿಧಾನದಲ್ಲಿ ಇರಬೇಕು. ಎಷ್ಟೆಲ್ಲ ಕರ್ತನ ಸನ್ನಿಧಾನದಲ್ಲಿ ಇರಬೇಕು. ಆಮೇಲೆ ದೇವರು ಬಯಸುವುದು ನಾವು ಕರ್ತನ ಸನ್ನಿಧಾನದಲ್ಲಿ ಯಾವಾಗಲೂ ಇರಬೇಕೆಂಬುದಾಗಿ.
ಒಂದು ಟಾರ್ಗೆಟ್ ಮಾಡಿದ್ರೆ ಏನು ಮಾಡ್ತೇವೆ? ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನೇ ಟಾರ್ಗೆಟ್. ಏನು ಮಾಡ್ತೀವಿ ನೀವು? ಏನು ಮಾಡ್ತೀವಿ? ನಾನೇ ಸಿಕ್ಕಿಲ್ಲ, ಬೇರೆಯವರು ಸಿಕ್ಕಿಲ್ಲ. ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಆರಿಸಿದ್ದಾನೆ ಅದಕ್ಕೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ದೇವರ ವಾಗ್ದಾನ ಉಂಟು ಅದಕ್ಕೆ. ವಾಗ್ದಾನ ಇದ್ದವನ ಜೀವಿತದಲ್ಲಿ ಹೋರಾಟಗಳಿರ್ತದೆ, ಹಾಗೆ ಪ್ರಮೋಷನ್ಸ್ ದೇವರಿಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ವಾಗ್ದಾನ ಉಳ್ಳ ಮಕ್ಕಳು ಹೆದರಬಾರದು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ಹೆದರಿಸುವಾಗ ನಾವು ಹೆದರಬಾರದು. ಯಾಕೆ ಹೆದರಬಾರದು ಅಂತ ಹೇಳಿದ್ರೆ, ನಮಗೆ ಕೊಡುವ ಆತ್ಮ ಅದು ಧೈರ್ಯದ, ಬಲದ, ಶಿಕ್ಷಣದ ಆತ್ಮವಾಗಿದೆ. ಎಷ್ಟು ಜನ ಇವತ್ತು ನಂಬ್ತೀರಿ ಈ ವಾಕ್ಯವನ್ನು? ಪ್ರವಾದನೆ ಉಳ್ಳವರು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಇರಬೇಕು. ನಿಮಗೆಲ್ಲ ಪ್ರವಾದನೆ ಸಿಕ್ಕಿದ? ಎಷ್ಟು ಜನ ಪ್ರವಾದನೆ ಸಿಕ್ಕಿದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನೆ ನಡೀಬೇಕಾದ್ರೆ ನಾವು ದೇವರ ಸಮ್ಮುಖದಲ್ಲಿ ಇರಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಅಲ್ಲಿ ಇಲ್ಲಿ ಎಲಿಯನ ಬಗ್ಗೆ ನಮಗೆಲ್ಲರಿಗೂ ಗೊತ್ತುಂಟು. ಪ್ರವಾದಿ, ಹಲ್ಲೆಲೂಯಾ, ಧೈರ್ಯವುಳ್ಳ ಪ್ರವಾದಿ. ರಾಜನ ಮುಂದೆ ಧೈರ್ಯವಾಗಿ ಹೋಗಿ ಏನು ಹೇಳಿದ? ನಾನು ಹೇಳದೆ 3.5 ವರ್ಷ ಮಳೆ ಬರುವುದಿಲ್ಲ. ಇಷ್ಟು ಧೈರ್ಯಶಾಲಿಯಾದ ಎಲಿಯ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಒಂದು ದಿವಸ 19ನೇ ಅಧ್ಯಾಯದಲ್ಲಿ ಬರುವಾಗ ಇಜಬೇಲನು ಏನು ಹೇಳ್ತಾನೆ ಎಲಿಯನನ್ನು ನೋಡಿ? ನಾಳೆ ಸಾಯಂಕಾಲದೊಳಗೆ ನಿನ್ನ ತಾಲೆಯನ್ನು ರಟ್ಟಿಸದಿದ್ರೆ ನನ್ನ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ. ಹಲ್ಲೆಲೂಯಾ. ಒಂದು ಮಾತು ಏನಾಯ್ತು ಅವನಿಗೆ? ಭಯ. ಯಾರಾದ್ರೂ ಭಯದವರಿದ್ದೀರ? ಇವತ್ತು ನಾನು ಹೇಳ್ತೇನೆ, ನಿಮ್ಮ ಭಯವನ್ನು ದೇವರು ತೆಗೆದಾಕ್ತಾನೆ. ಎಷ್ಟು ಜನ ಭಯದಲ್ಲಿದ್ದೀರಿ? ಅಲ್ಲಿ ರೋಗದ ಬಗ್ಗೆ ಭಯ ಉಂಟ, ಅಲ್ಲಿ ಭವಿಷ್ಯದ ಬಗ್ಗೆ ಭಯ ಉಂಟ, ಅಲ್ಲಿ ಮಕ್ಕಳ ಬಗ್ಗೆ ಭಯ ಉಂಟ, ಗಂಡನ ಬಗ್ಗೆ ಭಯ ಉಂಟ, ಸೇವೆ ಬಗ್ಗೆ ಭಯ ಉಂಟ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನೇ ಆದ್ರೂ ಸಹ ನೀವು ದೇವರ ಸನ್ನಿಧಾನದಲ್ಲಿ ಬರುವಾಗ ಆ ಭಯವನ್ನು ದೇವರು ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಈ ಒಂದು ಎಲಿಯ, ಧೈರ್ಯಶಾಲಿಯಾದ ಎಲಿಯ, ಒಂದು ಹೆಂಗಸಿನ ಮಾತನ್ನು ಕೇಳಿ ಅವ ಭಯಪಟ್ಟು ಜಾಲಿ ಮರದ ಕೆಳಗೆ ಕೂತ್ಕೊಂಡು ಏನನ್ನು ಅಪೇಕ್ಷೆ ಮಾಡ್ತಾನೆ? ಮರಣವನ್ನು ಅಪೇಕ್ಷೆ ಮಾಡ್ತಾನೆ. ಮರಣವನ್ನು ಕೇಳ್ತಾನೆ ಯಾರ ಹತ್ರ? ದೇವರ ಹತ್ರ ಕೇಳ್ತಾನೆ. ಅದ್ರ ಮೊದಲು ಪ್ರಾರ್ಥನೆ ಮಾಡಿದ, ಆಕಾಶದಲ್ಲಿ ಬೆಂಕಿ ಬೀಳಲಿ ಅಂತ ಹೇಳುವಾಗ ದೇವರು ಏನ್ ಮಾಡಿದ್ರು? ಬೆಂಕಿಯನ್ನು ಕಳಿಸಿ ನಾಶ ಮಾಡಿದ, ತನ್ನ ಮಹಿಮೆಯನ್ನು ಪ್ರಕಟಗೊಳಿಸಿದ. ಈಗ ಏನ್ ಕೇಳ್ತಾ ಇದ್ದಾರೆ? ದೇವರ ಒಂದು ಪ್ರಾರ್ಥನೆ ಕೇಳಿ. ಅರ್ಥ ಆಗ್ತದೆ? ನಿಮಗೆ ವಾಗ್ದಾನ ಇರುವುದಾದ್ರೆ ನೀವು ಕೇಳಬೇಕಾದ್ರೆ ಕೇಳಬೇಕು, ಕೇಳಬಾರದನ್ನು ಕೇಳಿದ್ರೆ ದೇವರು ಕೊಡುವುದಿಲ್ಲ. ಎಷ್ಟು ನಂಬ್ತೀರಾ? ಇಲ್ಲಿ ಎಷ್ಟು ಜನ ನಾನು ಸಾಹಿತ್ಯದ ಒಳ್ಳೇದಿತ್ತಂತ ನೀವು ಹೇಳ್ತೇನೆ ಹೇಳಿದಿರಲಿಲ್ಲ? ಭಯ ಬರುವಾಗ, ಸಮಸ್ಯೆಗಳು ಬರುವಾಗ, ಕೈ ಬಿಡಲ್ಪಟ್ಟ ಸಮಯದಲ್ಲಿ ನಮ್ಮ ಬಾಯಲ್ಲಿ ಬರುವ ಶಬ್ದಗಳನ್ನು ನಮಗೆ ಗೊತ್ತುಂಟು ಹೇಳಬಾರ್ದಂತ. ಅದು ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಒತ್ತಡಗಳು ನಮ್ಮ ಬಾಯಲ್ಲಿ ಸೈತಾನ ಬರುವಾಗಿ ಮಾಡಿದ. ಹಲ್ಲೆಲೂಯಾ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೇನೆ. ನಿನಗೆ ವಿರೋಧವಾಗಿ ಕಲ್ಪಿಸಿದ ನಿನ್ನ ಬಾಯಿಯಲ್ಲಿ ಬಂದ ಮಾತು ಸಹ ಯೇಸುವಿನ ನಾಮದಲ್ಲಿ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಿನ್ನ ದೇವರು ಯಾರು ಎಂಬುದಾಗಿ ನಿನ್ನನ್ನು ಭಯಪಡಿಸಿದವರಿಗೆ ಗೊತ್ತಾಗಬೇಕು. ನಿನ್ನ ದೇವರು ಯಾರು ಎಂಬುದಾಗಿ ನಿನ್ನ ಸಭೆಯವರಿಗೆ ಗೊತ್ತಾಗಬೇಕು. ನಿನ್ನ ದೇವರು ಯಾರು ಎಂಬುದಾಗಿ ಈ ಸಮಾಜದವರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ದೇವರು ನಿನ್ನನ್ನು ಆರಿಸಿದ್ದಾನೆ ಎಂಬುದಾಗಿ ಮರೆಯಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನೇಂದ್ರೆ ದೇವರ ಅಭಿಷೇಕ ಮಾಡುವವನಿಗೆ ಹೋರಾಟ, ದೇವರು ಕರೆದವನಿಗೆ ಹೋರಾಟ, ದೇವರು ಆರಿಸಿದವನಿಗೆ ಹೋರಾಟ. ಇಲ್ಲಿ ನೋಡಿ, ಎಲಿಯನು ಭಯದಲ್ಲಿ ಇರುವಾಗ ದೇವರು ಏನ್ ಮಾಡ್ತಾರೆ? ಅವನನ್ನು ತಟ್ಟಿ ಎಬ್ಬಿಸ್ತಾನೆ. ಹೇಗೆ ಎಬ್ಬಿಸುದು? ತಟ್ಟಿ ಎಬ್ಬಿಸುದು. ಇದು ಯಾವ ಸಬೇಡ, ನನಗೆ ಸೇವೆ ಸಬೇಡ, ಏನ್ ಸಬೇಡ. ಆಮೇಲೆ ಹಲ್ಲೆಲೂಯಾ, ನನಗೆ ಸಾಕಪ್ಪ ಈ ಜೀವಿತ ಅಂತ ಹೇಳಿ ಕುತ್ಕೊಂಡವನನ್ನು ದೇವರು ಬಿಡುವುದಿಲ್ಲ, ತಟ್ಟಿ ಎಬ್ಬಿಸ್ತಾನೆ. ಎಷ್ಟು ಜನ ಹೇಳ್ತೀವಿ? ನಿಮ್ಮನ್ನು ಇವತ್ತು ತಟ್ಟಿ ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ನೀವು ಸೈಲೆಂಟ್ ಆಗಿದ್ದೀರಿ, ಆ ಪರಿಸ್ಥಿತಿಯಿಂದ ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಭಯದಲ್ಲಿದ್ದೀರಿ, ಆ ವಿಷಯದಲ್ಲಿ ದೇವರು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ನಿನ್ನನ್ನು ದೇವರು ಆರಿಸಿದ್ದು ತನ್ನ ಉದ್ದೇಶಕ್ಕೋಸ್ಕರ ಎಂಬುದಾಗಿ ಮರೆಯಬೇಡ. ಹಲ್ಲೆಲೂಯಾ. ದೇವರು ನಿಮಗೆ ಏನಾದರೂ ವಾಗ್ದಾನ ಮಾಡಿದರೆ ನಡೆಸದೆ ಬಿಡುವುದಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಪ್ಲಾನ್ ಮಾಡಿದರೆ ಅದು ನಡೆಯದೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನನ್ನ ಬಗ್ಗೆ ದೇವರ ಪ್ಲಾನ್ ಉಂಟು? ಹಲ್ಲೆಲೂಯಾ. ನೀವು ನಂಬ್ತಿರಂತೆ ಲೇಟ್ ಆಗ್ಬೋದು, ಆದರೆ
ದೇವರು ಲೇಟೆಸ್ಟ್ ಆಗಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ವರ್ಷಗಳ ಹಿಂದೆ ದೇವರು ನಮ್ಮ ಜೊತೆ ಮಾತನಾಡಿ ನಿನಗೋಸ್ಕರ ಆಲಯಕ್ಕೋಸ್ಕರ ಸ್ಥಳ ಸಿದ್ಧ ಮಾಡಿದ್ದೇನೆ ಎಂಬುದಾಗಿ ಮೊನ್ನೆ ದಿವಸ ಕಂಡುಕೊಳ್ಳಿಕ್ಕೆ ಹೊಂದಿಕೊಳ್ಳಿಕ್ಕೆ ದೇವರು ಕೊಟ್ಟಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಏನೇ ವಾಗ್ದಾನ ಮಾಡಿದ್ರು ಸಹ ಅದು ನಿನ್ನದಾಗುತ್ತದೆ. ಇವತ್ತು ಯೇಸುವಿನ ನಾಮದಲ್ಲಿ ಸಮಯಗಳು ಉರುಳಿ ಹೋಗಬಹುದು, ಆದ್ರೆ ವಾಗ್ದಾನ ನಡೆಯುತ್ತದೆ. ಎಷ್ಟು ಜನ ನಂತರ ವಾಗ್ದಾನ ನಡೆಯುತ್ತದೆ? ಹೇಳ್ರಿ, ವಾಗ್ದಾನ ನಡೆಯುತ್ತದೆ. ಹಲ್ಲೆಲೂಯಾ. ದೇವರಿಗೆ ನನ್ನ ಮೇಲೆ ಒಂದು ಉದ್ದೇಶ ಇದೆ. ದೇವರು ನನ್ನನ್ನು ಆರಿಸಿದ್ದಾನೆ. ಈ ಹೋರಾಟಕ್ಕೆ ನಾನು ಭಯಪಡುವುದಿಲ್ಲ. ದೇವರ ಸನ್ನಿಧಾನದಲ್ಲಿ ನಾನು ಇರ್ತೇನೆ. ಇವತ್ತು ಅನೇಕರು ಸಮಸ್ಯೆಗಳು ಬರುವಾಗ ದೇವರ ಸನ್ನಿಧಾನದಿಂದ ಮರೆಯಾಗ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರ ಸನ್ನಿಧಾನದಿಂದ ದೂರ ಹೋಗ್ಬೇಡ್ರಿ. ಹಲ್ಲೆಲೂಯಾ. ದೂರ ಹೋದ್ರೆ ಸಮಸ್ಯೆ ತಂದು ದೇವರು ತಿರುಗಿ ಇಲ್ಲಿಗೆ ತರ್ತಾನೆ. ಹೌದಾ? ಪ್ರೈಸ್ ಲಾರ್ಡ್. ಹನ್ನಳನ್ನು ನೋಡಿ, ಹನ್ನಳು ಯಾಕೆ ದೇವರ ಆಲಯಕ್ಕೆ ಬಂದದ್ದು? ಏನು ಏಕೆ ಬಂದದ್ದು? ಹನ್ನಳು ದೇವರ ಆಲಯಕ್ಕೆ ಯಾಕೆ ಬಂದದ್ದು? ಮಂಜೆ ಮತ್ತೆ ಅಷ್ಟೇ. ಮನೆಯಲ್ಲಿ ಭಾರಿ ಸಂತೋಷ ಇತ್ತ, ಮನೆಯಲ್ಲಿ ಏನಿತ್ತು? ಕಿರಿಕಿರಿ ಇತ್ತು. ಹೌದಾ? ಹೀಯಾಳಿಸ್ತಿದ್ದು ಯಾರಿಗೆ? ಪೆಣ್ಣಿನಲ್ಲೂ ಅವಳಿಗೆ ಹನ್ನಳಿಗೆ ಹೀಯಾಳಿಸ್ತಿದ್ದು. ಮಕ್ಕಳಿಲ್ಲ, ಬಂಜೆ ಅಂತ. ಹೌದಾ? ರಿಜೆಕ್ಷನ್. ಅವಳು ಎಲ್ಲಿಗೆ ಬಂದದ್ದು? ದೇವರ ಸನ್ನಿಧಾನಕ್ಕೆ. ಎಷ್ಟು ದೇವರ ಸನ್ನಿಧಿಗೆ ಬಂದಿದ್ದೆ. ಅಲ್ಲಿ ಅವಳಿಗೆ ಸಮಾಧಾನ ಇರಲಿಲ್ಲ, ಆದ್ರೆ ಅವಳಿಗೆ ಸಮಾಧಾನ ಸಿಕ್ಕಿದ್ದು ದೇವರ ಆಲಯದಲ್ಲಿ. ಇವತ್ತು ಎಷ್ಟು ಜನ ಹೇಳ್ತೀರಿ, ದೇವರು ನಿನಗೆ ಸಮಾಧಾನವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರು ಇವತ್ತು ನಿನ್ನ ವಾಗ್ದಾನವನ್ನು ನೆನಪು ಮಾಡಿಕೊಂಡು ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ದೇವರ ಸನ್ನಿಧಾನದಲ್ಲಿ ನಾವು ಕಾಣಲ್ಪಡಬೇಕು ದೇವರಿಗೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ಅಲ್ಲಿ ನಾವು ದೇವರು ನಮ್ಮಲ್ಲಿ ನೋಡಿ ಸಂತೋಷ ಪಡಬೇಕು. ಎಲಿಯನನ್ನು ಆರಿಸಿದ ಒಂದು ಉದ್ದೇಶಕ್ಕೆ, ಆದ್ರೆ ಎಲಿ ಅದನ್ನು ಮರೆತು ಬಿಟ್ಟ. ಆದ್ರೆ ದೇವರು ಮರೆಯಲಿಲ್ಲ. ಎಷ್ಟೇ ಹೇಳ್ತೀರಿ, ನಿನ್ನನ್ನು ಆರಿಸಿದ ದೇವರು ನಿನ್ನ ವಿಷಯದಲ್ಲಿ ಕೆಲವು ಕಾರ್ಯಕ್ರಮ ತಡ ಆದ್ರೂ ಸಹ ಅದು ನಡೀತದೆ. ಅಲ್ಲೆಲ್ಲೂ ಎಷ್ಟು ಜನ ನಡೀತದೆ. ಅಲ್ಲಿ ವರ್ಷಗಳ ಹಿಂದೆ ಹೇಳಿದ ಪ್ರವಾದನೆ ನಿನ್ನ ಜೀವಿತ ನಡೀತದೆ. ಯಾರು ತಡೀಲಿಕ್ಕೆ ಆಗುವುದಿಲ್ಲ. ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎಲಿಯನಿಗೆ ದೇವರು ನೆನಪು ಮಾಡಿಕೊಳ್ತಾ ಇದ್ದಾನೆ. ನೀನು ಬಂದ ದಾರಿಯ ಹಿಂದೆ ಹೋಗು. ಅಲ್ಲಿ 3 ಕಾರ್ಯ ಮಾಡಬೇಕಾಗಿದೆ ನೀನು. ಒಂದನೇದಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀನು ಏನ್ ಮಾಡ್ಬೇಕಂತ ಹೇಳಿದ್ರೆ, ಹಜಾಯೇಲನ ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸಬೇಕು. ಎರಡನೇದಾಗಿ ನಿಮ್ಷಿಯ ಮಗನಾದ ಯೆಹೂವನ್ನು ಇಸ್ರಾಯೇಲರ ಅರಸನಾಗಿ, ಮತ್ತೆ ಆಬೇಲ್ ಮೊಹೋಲತನ ಶಾಫಾಟನ ಮಗನಾದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸಬೇಕು ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಎಲಿಯನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಇವನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲಿಯನನ್ನು ಅಭಿಷೇಕ ಮಾಡ್ತಾನೆ. ಹೌದಾ? ಪ್ರೈಸ್ ಲಾರ್ಡ್. ಆದ್ರೆ ಯೇಹುವನ್ನು ಅಭಿಷೇಕ ಮಾಡುವುದಿಲ್ಲ ಇವರು. ಹಲ್ಲೆಲೂಯಾ. ಯೇಹುವನ್ನು ಇವನಿಗೆ ಅಭಿಷೇಕ ಮಾಡಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಆದ್ರೆ ದೇವರು ಮರೆಯಲಿಲ್ಲ. ಹೇಳ್ರಿ, ದೇವರು ಮರೆಯುವುದಿಲ್ಲ. ದೇವರು ಮರೆಯುವುದಿಲ್ಲ. ನೀನು ಮರೆತಿರ್ಬೋದು, ದೇವರು ಮರೆಯುವುದಿಲ್ಲ. ಎಷ್ಟೇ ನಂಬ್ತೀರಿ? ನನ್ನ ದೇವರು ಮರೆಯುವುದಿಲ್ಲ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ ಗೊತ್ತುಂಟ? ಆ ಕಾರ್ಯವನ್ನು ಎಲೀಷನಿಗೆ ವಹಿಸ್ತಾರೆ. ನೀವು ನೋಡ್ರಿ, ನೆಕ್ಸ್ಟ್ ವಾಕ್ಯ ನೀವು ನೋಡುವುದಾದ್ರಲ್ಲಿ 2 ಅರಸುಗಳ ಪುಸ್ತಕಕ್ಕೆ ಹೋಗುವುದಾದ್ರೆ ಅಲ್ಲಿ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ರಿ. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 1ನೇ ವಾಕ್ಯ. ಪ್ರವಾದಿಯಾದ ಎಲೀಷನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು ಅವನಿಗೆ ನಡುಕಟ್ಟಿ ಈ ಎಣ್ಣೆಯ ಕುಪ್ಪಿಯನ್ನು ತೆಗೆದುಕೊಂಡು ರಾಮೋತ್ ಗಿಲ್ಯಾದಿಗೆ ಹೋಗು. 3 ಮುಟ್ಟಿದ ನಂತರ ನಿಮ್ಷಿಯ ಮೊಮ್ಮಗನು ಯೆಹೋಷಾಫಾಟನ ಮಗನು ಆದ ಯೇಹು ಎಲ್ಲಿರುತ್ತಾನೆಂದು ವಿಚಾರಿಸಿ ಅವನು ಸಿಕ್ಕಿದಾಗ ಅವನನ್ನು ಅವನ ಜೊತೆಗಾರನ ಗುಂಪಿನಿಂದ ಒಳಗಿನ ಕೋಣೆಗೆ ಕರ್ಕೊಂಡು ಹೋಗು. ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವರ ತಲೆಯ ಮೇಲೆ ಹೊಯ್ದು, ನಾನು ನಿನ್ನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ ಕೂಡಲೇ ಕರತೆರೆದು ಓಡಿ ಹೋಗಿ ಎಂದು ಆಜ್ಞಾಪಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಹಲ್ಲೆಲೂಯಾ. ದೇವರು ಯಾರಿಗೆ ಹೇಳಿದ್ದು? ಯೆಹೋವನು ಇಸ್ರಾಯೇಲ್ ಅರಸನಾಗಿ ಮಾಡುತ್ತೆ ಯಾರಿಗೆ ಹೇಳಿದ್ದು? ಎಲಿಯನಿಗೆ ಹೇಳಿದ್ದು. ಆದ್ರೆ ಎಲಿಯನಿಗೆ ಆಗಲಿಲ್ಲ, ಮರ್ತೋದಕ್ಕೆ ಗೊತ್ತಿಲ್ಲ.
ಆದ್ರೆ ದೇವರು ಮರೆಯಲಿಲ್ಲ. ಹಲ್ಲೆಲೂಯ. ಎಲಿಷ ಸಹ ಮಾಡಲಿಲ್ಲ. ಎಲಿಷ ಯಾರನ್ನು ಕಳಿಸುದು? ಒಬ್ಬ ಅಸಿಸ್ಟೆಂಟ್ ಅನ್ನು, ಒಬ್ಬ ಸೇವಕನನ್ನು ಕಳಿಸ್ತಾ ಇದ್ದಾನೆ. ಸೇವಕನನ್ನು ಕಳಿಸಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಹುವನ್ನು, ಅವನು ಯಾರಾಗಿದ್ದಂತೆ? ಸೇನಾ ನಾಯಕ ಅನ್ನಂತೆ. ಯಾರು? ಸೇನಾ ನಾಯಕ. ಯೇಹು ಏನಾಗಿದ್ದ? ಸೇನಾ ನಾಯಕನಾಗಿದ್ದ, ಕಮಾಂಡರ್ ಆಗಿದ್ದ. ಹಲ್ಲೆಲೂಯ. ಅವನನ್ನು ಹೋಗಿ ಏನ್ ಮಾಡ್ಬೇಕು? ನೀನು ಅಭಿಷೇಕ ಮಾಡಿ ನೀನು ಅಲ್ಲಿಂದ ಓಡಿ ಹೋಗಿ ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಎಲೀಷನ ಸೇವಕರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಆಗ ಏನಾಗ್ತದೆ? ಮುಂದಿನ ವಾಕ್ಯ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ವಾಕ್ಯ, 4ನೇ ವಾಕ್ಯ. ರಾಮೋತ್ ಗಿಲ್ಯಾದಿಗೆ ಹೋಗಿ ಸೇನಾಧಿಪತಿಗಳೆಲ್ಲ ಒಂದು ಕಡೆಯಲ್ಲಿ ಕೂಡಿರುವುದನ್ನು ಕಂಡು. ಅಂದ್ರೆ ಅಲ್ಲಿ ಎಷ್ಟು ಜನ ಸೇನಾಧಿಪತಿಗಳಿದ್ದಾರೆ? ತುಂಬಾ ಜನ ಸೇನಾಧಿಪತಿಗಳಿದ್ದಾರೆ. ಒಬ್ಬನಲ್ಲ, ತುಂಬಾ ಮಂದಿ ಸೇನಾಧಿಪತಿಗಳಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ನೋಡಿ ಸಮೀಪಿಸಿ ಸೇನಾಪತಿಯೇ, ನಿನಗೊಂದು ಮಾತು ಹೇಳುವುದದೇ ಅಂದರು. ಯೇಹು ಅವನಲ್ಲಿ ನಮ್ಮಲ್ಲಿ ಯಾರಿಗೆ ಎಂದು ಕೇಳಲು ಅವನು ಸೇನಾಪತಿಯಾದ ನಿನಗೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ನಿಮಗೆ ಅರ್ಥ ಆಗ್ತದೆ? ಹಲ್ಲೆಲೂಯಾ. ಈ ವ್ಯಕ್ತಿ ಹೋದ, ಅಲ್ಲಿ ಸೇನಾ ನಾಯಕರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಇರುವಾಗ ಈ ಒಂದು ಎಲಿಯನ ಅಸಿಸ್ಟೆಂಟ್, ಅವನ ಸಹಾಯಕ ಅಲ್ಲಿ ಹೋಗಿ ಏನ್ ಕೇಳ್ತಾನೆ ಗೊತ್ತುಂಟ? ಒಂದು ಮಾತು ಹೇಳ್ತಾನೆ, ಸೇನಾಪತಿಗೆ ನಿನಗೊಂದು ಮಾತು ಹೇಳಲಿಕ್ಕಿದೆ ಎಂಬುದಾಗಿ. ಅನೇಕ ಸೇನಾಪತಿಗಳಲ್ಲಿದ್ದಾರೆ. ಈ ಎಲಿಷನ ಅಸಿಸ್ಟೆಂಟ್ ಯಾರ ಪರಿಚಯ ಇಲ್ಲ? ಯೇಹುನ ಪರಿಚಯ ಇಲ್ಲ. ಯೇಹು ಯಾರಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಗೊತ್ತಿಲ್ಲದೆ ಅವನ ಆ ಸ್ಥಳಕ್ಕೆ ಹೋದದ್ದು. ಗೊತ್ತಿಲ್ಲದೆ ಹೋಗುವಾಗ ಅಲ್ಲಿ ಅವನು ಹೇಳುವುದು ಏನಂತ ಹೇಳಿದ್ರೆ, ನೋಡಿ ಅಲ್ಲಿ ವಾಕ್ಯ ನೋಡಿ ಹೇಳ್ತಾನೆ ಅಂತ ಹೇಳಿದ್ರೆ, ಸೇನಾಧಿಪತಿಗಳೆಲ್ಲ ಒಂದು ಕಡೆ ಕೂಡಿರುವುದನ್ನು ಕಂಡು ಅವರನ್ನು ಸಮೀಪಿಸಿ ಸೇನಾಪತಿಯೇ ನಿನಗೊಂದು ಮಾತು ಹೇಳುವುದದೇ ಅಂದನು. ಯೇಹು ಆಗ ಯಾರು ರೆಸ್ಪಾನ್ಸ್ ಮಾಡುದು? ಯೇಹು ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲೇ ನಾನು ಹೇಳ್ಬೇಕು, ಇವತ್ತು ದೇವರ ಸಂದೇಶ ಕೊಡುವಾಗ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅವರಿಗೆ ಈ ವಾಕ್ಯದ ಆಶೀರ್ವಾದ ದೇವರು ಕೊಡ್ತಾರೆ. ಎಷ್ಟು ಜನ ಇವತ್ತು ಕ್ಯಾಚ್ ಮಾಡ್ಲಿಕ್ಕೆ ಹೋಗ್ತಾರೆ? ಅಲ್ಲೆಲ್ಲೂ ನಾನು ಹೇಳ್ತೇನೆ ಆಮೇಲೆ ಅಂತ ನೀನು ಹೇಳುವಾಗ ಅದು ನಿನಗೆ ದೇವರು ಸಿಗ್ತಾನೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲಿ ಯಾರು ಮಾತನಾಡಲಿಲ್ಲ, ಒಬ್ಬ ಯೇಹು ಹೇಳ್ತಾ ಇದ್ದಾನೆ, ಅಲ್ಲಿ ನೀವು ಮಾತಾಡ್ತಿದ್ದಾನೆ. ಇವತ್ತು ನೀನು ಮಾತಾಡಬೇಕು. ಎಷ್ಟು ಮಾತಾಡ್ಲಿಕ್ಕೆ ರೆಡಿಯಾಗಿದೆ? ಕೆಲವರಿಂದ ಮಾತಾಡಿ ಸಾಕಾಯ್ತ, ಹೇಳುದು ಕೇಳಿಲ್ಲ, ಮಾತಾಡಿ ಸಾಕಾಯ್ತು. ಅಲ್ಲಿ ದೇವರ ಮಾತು ವಾಕ್ಯವನ್ನು ನೀನು ಮಾತಾಡುವಾಗ ದೆವ್ವಗಳು ಓಡಿ ಹೋಗ್ತಾರೆ. ಅಷ್ಟೇ ಹೇಳ್ತಾರೆ, ದೆವ್ವಗಳು ಓಡಿ ಹೋಗ್ತಾರೆ. ಅಲ್ಲಿ ದೇವರ ಮಾತಿನ ಮುಂದೆ, ದೇವರ ವಾಕ್ಯದ ಮುಂದೆ ಯಾವುದು ನಿಲ್ಲುವುದಿಲ್ಲ? ದೆವ್ವ ನಿಲ್ಲುವುದಿಲ್ಲ. ಅಷ್ಟೇ ನಂಬ್ತೀರಿ? ಅಲ್ಲಿ ಒಂದು ಮನೆ ಇರ್ತಾರೆ. ಈ ಮನೆಯಲ್ಲಿ ಅವರು ಯಾವ ಮನೆಗೆ ಹೋದ್ರು ಸಹ ದೆವ್ವದ ಮಾತಂತೆ ಕೇಳಿಸುದಂತೆ. ಆ ಮನೆಯಲ್ಲಿ ದೆವ್ವ ಮಾತನಾಡೋದು, ರಾತ್ರಿಯೆಲ್ಲ ಶಬ್ದ, ದೆವ್ವದ ಕಿರ್ಚಾರ. ಅಲ್ಲಿ 5 ಮನೆ ಚೇಂಜ್ ಮಾಡಿದ್ದಾರೆ. 5 ಜನ ಮನೆ ಚೇಂಜ್ ಮಾಡಿದ ಮೇಲೆ ಒಂದು ದಿವಸ ಅವರು ಚರ್ಚಿಗೆ ಬಂದರಂತೆ. ಎಲ್ಲ ಕಡೆ ಹೋಗಿ ಆಯ್ತು, ದೆವ್ವಗಳನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಹಣ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಲಾಸ್ಟಿಗೆ ಅವರು ಚರ್ಚ್ ಬರೋ ಪಾಸ್ಟರ್ ಮತ್ತೆ ಹೇಳ್ತಾರೆ, 5 ಮನೆ ಪಾಸ್ಟರ್ ಚೇಂಜ್ ಮಾಡಿದ್ರು. ಇದು 6ನೇ ಮನೆ. ನಮ್ಮ ಮನೆಯಲ್ಲಿ ಯಾವಾಗ ಸೈತಾನ ಮಾತಾಡೋದು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಪಾಸ್ಟರ್ ಒಂದು ಮಾತು ಹೇಳಿದ್ರು, ಈಗ ಏನ್ ಮಾಡ್ಬೇಕಂತ ಹೇಳ್ತೇವೆ, ಅದು ಮಾತಾಡುವಾಗ ನೀವು ದೇವರ ವಾಕ್ಯವನ್ನು ಗಟ್ಟಿ ಇಟ್ಕೊಂಡು ಮಾತಾಡ್ರಿ, ಅದು ಬಿಟ್ಟು ಹೋಗ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ, ಆ ಸಮಯ ಬರುವಾಗ, ರಾತ್ರಿ ಬರುವಾಗ, ಆ ಶಬ್ದ ಕೇಳುವಾಗ ಇವರು ಗಟ್ಟಿಯಾಗಿ ದೇವರ ವಾಕ್ಯವನ್ನು ಮಾತಾಡಲಿಕ್ಕೆ ಶುರು ಮಾಡಿದರು. 2 ದಿವಸದಲ್ಲಿ ನಂತರ ಆ ಮನೆಯಲ್ಲಿ ಆ ಶಬ್ದವೇ ಇಲ್ಲಂತೆ. ಅಲ್ಲೆಲ್ಲೂ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ಮಾತು ಇವತ್ತು ನಿನಗೋಸ್ಕರ ದೇವರು ಕೊಟ್ಟದ್ದು. ಎಷ್ಟು ಹೇಳ್ತೇನೆ, ದೇವರ ವಾಕ್ಯ ನಿನಗೋಸ್ಕರ ಕೊಡಲ್ಪಟ್ಟಿದೆ. ಅಲ್ಲೆಲ್ಲೂ ಇಲ್ಲಿ ಯೇಹು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಿನಗೊಂದು ಮಾತು ಹೇಳುವುದು ಎಂಬುದಾಗಿ ಹೇಳುವಾಗ ಯೇಹುನು ಅವನು ನಮ್ಮಲ್ಲಿ ಯಾರಿಗೆ ಎಂದು ಕೇಳಲು ಅವನು ಸೇನಾಪತಿಯಾದ ನಿನಗೆ ಎಂಬುದಾಗಿ ಉತ್ತರ ಕೊಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತು ಎಷ್ಟು ಜನ ಹೇಳ್ತೀರಿ ಈ ವಾಕ್ಯ ಯಾರಿಗೋಸ್ಕರ? ಗಟ್ಟಿಯಲ್ಲಿ ನನಗೆ ಅಂತ ಹೇಳುವಾಗ ನಿಮಗೆ ಬರ್ತಾರೆ ಅದು ಆಶೀರ್ವಾದ, ನಿಮಗೆ ಬ್ಲೆಸ್ಸಿಂಗ್ ದೇವರು ಈ ವಾಕ್ಯದ ಮೂಲಕ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ವರ್ಷದ ಮೊದಲು ಹೇಳಿದ ವಾಗ್ದಾನ ದೇವರು ಇವತ್ತು ಸಹ ನಿನಗೆ ಕೊಡ್ಲಿಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಎಲಿಷ ಮತ್ತು ಹೋದ, ದೇವರ ಮನೆಯಲ್ಲಿಲ್ಲ, ಎಲಿಷನಿಗೆ ಬರ್ಲಿಕ್ಕಾಗಲಿಲ್ಲ. ಆದ್ರೆ ಎಲಿಷನ ಸೇವಕನ ಮೂಲಕ ಈ ಮಾತನ್ನು ಯೇಹುಗೆ ಹೇಳುವಾಗ ಯೇಹುಗೆ ಕೊಡ್ಲಿಕ್ಕೆ ಸಾಧ್ಯವಾದರೆ ಇವತ್ತು ನಿನ್ನ ಜೀವಿತದಲ್ಲಿ ನೀನು ಪಡೆದುಕೊಳ್ಳದ ವಾಗ್ದಾನ ದೇವರು ಇವತ್ತು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ದೇವರ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಯಾವಾಗಲೂ ನಾವು ದೇವರ ಸಮ್ಮುಖಕ್ಕೆ ಓಡಿ ಬರಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ದೇವರ ಸಮ್ಮುಖಕ್ಕೆ ಬಂದಿದ್ದೀರಿ, ದೇವರು ಖಂಡಿತ ನಿಮಗೆ ರಿವಾರ್ಡ್ ಕೊಡ್ತಾನೆ. ಹಲ್ಲೆಲೂಯಾ. ನೀವು ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯಕ್ಕೆ ನೀವು ಹೋಗುವುದಾದ್ರೆ, ಅಲ್ಲಿ ಅಬ್ರಹಾಮನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ಜೀವಿತದಲ್ಲಿ ಏನಿರಲಿಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಮಕ್ಕಳಿಲ್ಲದ ಸಂದರ್ಭದಲ್ಲಿ ಅಲ್ಲಿ ಅವನ ವಾಗ್ದಾನ ನೆರವೇರುವ ಸಮಯ ಬರ್ಲಿಕ್ಕೆ ಹೋಗ್ತಾ ಉಂಟು. ಎಷ್ಟು ಜನ ನಂಬ್ತೀನಿ ವಾಗ್ದಾನ ನೆರವೇರುವಾಗ ನಿಮಗೆ ಗೊತ್ತಾಗ್ತದಿಲ್ಲವ? ವಾಗ್ದಾನ ಹತ್ತಿರ ಬರುವಾಗ ಗೊತ್ತಾಗ್ತದಿಲ್ಲವ? ಹೆಸರು ಗೊತ್ತಾಗ್ತದೆ. ಆಮೇಲೆ ಹಲ್ಲೆಲೂಯಾ, ನಿನ್ನ ವಾಗ್ದಾನ ಇವತ್ತು ನೀನು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವರ್ಷಗಳಿಂದ ಆಗದ ವಾಗ್ದಾನ ಇವತ್ತು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನು ಎಲ್ಲಿದ್ದಂತೆ? ಮೆಂಬ್ರೆ ಎಂಬ ತೋಟದಲ್ಲಿದ್ದಂತೆ. ಮಾಮ್ರೆ ತೋಪಿನಲ್ಲಿದ್ದ. ಮಾಮ್ರೆ ತೋಪ ಅಂತ ಹೇಳಿದ್ರೆ, ಮಾಮ್ರೆ ಎಂಬ ವ್ಯಕ್ತಿಯ ಆ ತೋಟದಲ್ಲಿ ಯಾರಿದ್ದ? ಅಬ್ರಹಾಮನು ವಾಸ ಮಾಡಿದ್ದ. ಇವನ ತೋಟ ಅಲ್ಲ, ಮಮ್ರೆ ತೋಟ. ಹಲ್ಲೆಲೂಯಾ. ಆ ವ್ಯಕ್ತಿಯ ತೋಟದಲ್ಲಿ ಯಾರಿದ್ದದ್ದು? ಅಬ್ರಹಾಮನಿದ್ದ. ಅಬ್ರಹಾಮನ ಸಂಗಡ ಯಾರಿದ್ದು? ಸಾರಳಿದ್ದು. ಹಲ್ಲೆಲೂಯಾ. ಇವರಿಗೆ ಏನು ವಾಗ್ದಾನ ಮಾಡಿದ್ದಾರೆ ದೇವರು? 12ನೇ ಅಧ್ಯಾಯದಲ್ಲಿ ಏನು ಮಾಡಿ? ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ. ಯಾರು ಮಕ್ಕಳೆಲ್ಲ, ಸಾರಳಿಗೆ ಮಕ್ಕಳು ಇರಲಿಲ್ಲ, ಅಬ್ರಹಾಮನ ಸಂತತಿ. ಹಲ್ಲೆಲೂಯಾ. ಅಂತ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಬರ್ತಾರೆ? ಅಲ್ಲಿ 3 ಪುರುಷರು ಹುಡುಕಿಕೊಂಡು ಬರ್ತಾರೆ. ಎಷ್ಟು ಜನ? 3 ಪುರುಷರು. ಹಾಗೆ ಬರ್ತಿದಲ್ಲ ವಾಕ್ಯದಲ್ಲಿ. ಎಷ್ಟು ಪುರುಷ ಇರುತ್ತೆ? 3 ಪುರುಷರು. ಅಲ್ಲಿ ಸತ್ಯವೇದ ಪಂಡಿತರ ಪ್ರಕಾರ ಅದು ತಂದೆ, ಮಗ, ಪವಿತ್ರ ಆತ್ಮನಿಂದ. ಹಲ್ಲೆಲೂಯಾ. ನೋಡಿ ಅಲ್ಲಿ ನೋಡಿ, ಅಬ್ರಹಾಮ ಬರುವಾಗ ಅಬ್ರಹಾಮ ಏನ್ ಮಾಡ್ತಾರೆ? ಅವರಿಗೆ ಅಡ್ಡ ಬಿದ್ದಾರೆ. ಬೊಗ್ಗಿ ನಮಸ್ಕರಿಸಿದಂತೆ. ಅಬ್ರಹಾಮ ಯಾರಿಗೆ ಅಡ್ಡ ಬೀಳಿಲ್ಲ. ನಿನ್ನ ದೇವರಾಗಿರುವ ಕರ್ತನೊಬ್ಬರಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕೆಂಬುದಾಗಿ ಸತ್ಯವೇದ ಹೇಳಿದ ಪ್ರಕಾರ ಅವನಿಗೆ ಗೊತ್ತಾಯ್ತು, ನನ್ನ ವಾಗ್ದಾನ ಹತ್ತಿರವಾಯಿತು, ನನ್ನ ಕರೆ ಹತ್ತಿರವಾಗಿತ್ತು. ಹಲ್ಲೆಲೂಯಾ. ಈ ಒಂದು ಕಷ್ಟದಲ್ಲಿ ಹೋದೆ, ಈ ಒಂದು ಹೋರಾಟದಲ್ಲಿ ಹೋದೆ, ಈ ಒಂದು ಸಂಕಟದಲ್ಲಿ ಹೋದೆ, ಆದರೆ ಈಗ ವಾಗ್ದಾನ ನಡೆಯುವ ಸಮಯ ಬಂದಿದೆ. ಎಷ್ಟು ನಂಬ್ತೀರಿ? ಇವತ್ತು ನಿನ್ನ ವಾಗ್ದಾನದ ಸಮಯ ಬಂದಿದೆ. ಹಲ್ಲೆಲೂಯಾ. ಎಷ್ಟು ನಂಬ್ತೀರಿ? ವಾಗ್ದಾನದ ಸಮಯ ಬಂದಿದೆ. ಈ ಹೋರಾಟ ಯಾಕೆ ಗೊತ್ತಿಲ್ಲ? ವಾಗ್ದಾನ ನೆರವೇರಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ಸೈತಾನ ನೆನೆಸಿದ ನಿನ್ನ ಕಥೆ ಮುಗಿಯಿತು ಎಂಬುದಾಗಿ ದೇವರ ಇಲ್ಲ, ನಿನ್ನ ವಾಗ್ದಾನ ನೆರವೇರುವ ಸಮಯ ಬಂದಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅವರು ಬೇಗನೆ ಎದುರುಗೊಂಡು ಬಂದು ಏನ್ ಹೇಳ್ತಾರೆ ಗೊತ್ತುಂಟಾ? ಅಲ್ಲಿ ಅವರನ್ನು ಕರೀತಾರೆ ಎಲ್ಲಿಗೆ? ಮನೆಗೆ. ಅಲ್ಲಿ ಉಪಚಾರ ಮಾಡ್ತೇನೆ ಎಂಬುದಾಗಿ. ಏನು? ನಾನು ನಿಮ್ಮನ್ನು ಉಪಚಾರ ಮಾಡ್ತೇನೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅವರು ಉಪಚಾರ ಮಾಡಿದ ವ್ಯಕ್ತಿ ಅಬ್ರಹಾಮನು ಮೊದಲು ದೇವರಿಗೆ ಉಪಚಾರ ಮಾಡಿದ. ನಾವೆಲ್ಲ ಯಾವ ದೇವರ ಹತ್ರ ಏನ್ ಮಾಡ್ತೇವೆ? ದೇವರ ಹತ್ರ ದೇವರು ಕೊಟ್ರೆ ನಾನು ಇದನ್ನು ಕೊಡ್ತೇನೆ, ಕೊಟ್ರೆ ನಾನು ಇದನ್ನು ಕೊಡ್ತೇನೆ, ನಮ್ಮ ಪಾಠ. ಹೌದಾ? ಪ್ರೈಸಲು. ಆದ್ರೆ ಅಬ್ರಹಾಮನ ಒಂದು ಒಳ್ಳೆ ಗುಣ ಏನು ಗೊತ್ತಿಲ್ಲ? ಅವನು ಮೊದಲು ದೇವರಿಗೆ ಕೊಡ್ತಾನೆ. ಎಷ್ಟು ಜನ ದೇವರಿಗೆ ಕೊಡ್ತೇನೆ? ಅಲ್ಲಿ ನಿಮ್ಮನ್ನು ದೇವರಿಗೆ ಕೊಡುವುದಾದ್ರೆ ನಾನು ಹೇಳ್ತೇನೆ, ನೀವು ದೇವರಿಗೆ ಸಾಲ ಕೊಡ್ತೀರಿ ಅಂತ ಅದರ ಅರ್ಥ. ಅಲ್ಲಿ ಈ ಸಮಯ ನೀವು ಬೇರ್ಪಟ್ಟು ದೇವರ ಸಮಯಕ್ಕೆ ಬಂದಿದ್ದೀರಲ್ಲ, ನೀವು ದೇವರಿಗೆ ಸಾಲ ಕೊಡುತ್ತೀರಿ ಅಂತ ಅರ್ಥ. ದೇವರು ಯಾರಿಗೆ ಸಾಲಗಾರನಾಗಿರುವುದಿಲ್ಲ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತಿರುವುದು. ಅಲ್ಲಿ ದೇವರು ಯಾರಿಗೆ ಸಾಲಗಾರನಾಗಿಲ್ಲ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಒಂದು ಕರುವನ್ನು ಕೊಯ್ದು ಅವರಿಗೆ ಊಟೋಪಚಾರ ಮಾಡ್ತಾರೆ. ಯಾರು? ಅಬ್ರಹಾಮ. ಅಬ್ರಹಾಮನಿಗೆ ಗೊತ್ತಾಯ್ತು, ನನ್ನ ವಾಗ್ದಾನದ ಸಮಯ ಬಂತು. ಹಲ್ಲೆಲೂಯಾ. ಪ್ರಿಯರು, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಅವನು ದೇವರಿಗೆ ಕೊಡುವುದರಲ್ಲಿ ಅವನು ಪ್ರಥಮ ಪ್ರಾಶಸ್ತ್ಯ ವಹಿಸಿದ. ದೇವರಿಗೆ ಕೊಟ್ಟ, ದೇವರಿಗೆ ಮೊದಲು ಕೊಟ್ಟ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರಿಗೆ ಕೊಟ್ಟರೆ ಯಾವ ಸಾಲಗಾರನಾಗಿರುವುದಿಲ್ಲ. ಆಮೇಲೆ ಹಲ್ಲೆಲೂಯಾ, ಕೊಡ್ರೆ ನಿಮಗೆ ಕೊಡಲ್ಪಡ್ತಂತ ವಾಕ್ಯ ಇರ್ತದೆ. ಹಲ್ಲೆಲೂಯಾ. ಅಬ್ರಹಾಮನು ಮೊದಲು ದೇವರನ್ನು ಸತ್ಕಾರ ಮಾಡಿದ ವ್ಯಕ್ತಿ. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲ, ಬಾಟಾ ಕಂಪನಿ ಎಷ್ಟು ಜನ ಗೊತ್ತು? ಬಾಟಾ ಚಪ್ಪಲ್ ಎಲ್ಲರಿಗೂ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ಬಾಟಾ. ಹಲ್ಲೆಲೂಯಾ. ಈ ಬಾಟಾ ಎಂಬ ವ್ಯಕ್ತಿಯ ಬಗ್ಗೆ ಹೇಳುವುದಾದ್ರೆ, ಇವನು ಚಿಕ್ಕ ಪ್ರಾಯದಲ್ಲಿ ಸಹ ಅವನ ತಾಯಿ ಅವನಿಗೆ ಕಲಿಸಿಕೊಟ್ಟದ್ದು ಏನು ಗೊತ್ತಿಲ್ಲ? ಅಲ್ಲಿ ನೀನು 10ರಲ್ಲಿ 1 ಭಾಗ ದೇವರಿಗೆ ಕೊಡಬೇಕು, ದೇವರ ಸೇವೆಗೆ ಕೊಡ್ಬೇಕಂತ ಅವನ ತಾಯಿ ತಂದೆ ಕಲಿಸಿಕೊಟ್ಟ ಪಾಠವಾಗಿತ್ತು ಅವನಿಗೆ.
ಇವನು ಏನ್ ಮಾಡ್ತೀವಿ, ಇವನಿಗೆ 20 ನಾಣ್ಯ ಇವನಿಗೆ ಸಿಕ್ತಿದ್ದಂತೆ, 20 ನಾಣ್ಯ ಸಿಕ್ತಿದ್ದಂತೆ. 20 ನಾಣ್ಯದಲ್ಲಿ 2 ಪಾವಲೆಯನ್ನು ಯಾವಾಗ ಸಪರೇಟ್ ಮಾಡ್ತಿದ್ದಾನೆ, ಯಾರಿಗೆ? ದೇವರಿಗೆ ಕೊಡ್ಲಿಕ್ಕೆ. ಹಲ್ಲೆಲೂಯಾ. ಹೀಗೆ ಕೊಡ್ತಾ ಇರುವಾಗ ಒಂದು ದಿವಸ ಆ ಬಾಟನ ತಂದೆಗೆ ಸೀರಿಯಸ್ ಆಗಿದೆ. ಬಾಟನ ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು. ಆ ತಂದೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಇವನು ಏನ್ ಮಾಡಿದ್ದ ಅಂತ ಹೇಳಿದ್ರೆ, ಈ ಬಾಟ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ 18 ಬೇರೆ ಇಟ್ಟಿದ್ದ, 2 ಬೇರೆ ಇಟ್ಟಿದ್ದಂತೆ. ಅಲ್ಲೆಲ್ಲೂಯ್ಯ. ಕೊಟ್ಟು 2 ಕೊಡ್ಲಿಕ್ಕೆ ದೇವರಿಗೆ, 18 ಕೊಂಡೋಗ್ಲಿಕ್ಕೆ. ಅಲ್ಲೆಲ್ಲೂಯ್ಯ. ಆ ದಿವಸ ಇವನು ಸಭೆಗೆ ಬರುವಾಗ ಇವನು ನೋಡಿದಂತೆ ಎಲ್ಲರೂ ಜಾಸ್ತಿ ಕೊಡ್ತಾ ಇದ್ದಾರೆ. ನಾನು ಯಾವಾಗ 2 ಕೊಡ್ತೇನಲ್ಲ ಅಂತ ಎಣಿಸಿ ಅವನು ಏನು ತೀರ್ಮಾನ ಮಾಡಿದಂತೆ, ಇವತ್ತು ನಾನು 18 ಕೊಡ್ತೇನೆ ಅಂತ ಹೇಳಿ 18 ಕೊಟ್ಟು 2 ಹಿಡ್ಕೊಂಡು ಮನೆಗೆ ಹೋದಾಗ ಅವನ ತಾಯಿ ಸಾಯಿ ಜೋರು ಮಾಡಿದಂತೆ, ಅಪ್ಪ ದುಡಿಯುವುದಿಲ್ಲ, ನಾನು ದುಡಿಲಿಕ್ಕೆ ಆಗ್ತಾ ಇಲ್ಲ, ನೀನು ಮಾತ್ರ ದುಡಿತಿ, ನೀನು 2 ಪಾವಲೆಯನ್ನು ತಗೊಂಡು ನಾವು ಏನ್ ಮಾಡ್ಬೇಕೆಂಬುದಾಗಿ ಅವನಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಲ್ಲೆಲೂಯಾ. ಆಗ ಬಾಟ ಏನ್ ಹೇಳಿದಂತೆ ಗೊತ್ತಲ್ಲ, ಹಲ್ಲೆಲೂಯಾ, ಅಪ್ಪ ಅಮ್ಮ ಹೆದರ್ಬೇಡ್ರಿ, ನಾನು 18 ಕೊಟ್ಟದಲ್ಲ, ಇವತ್ತು ದೇವರು 40 ನನಗೆ ಕೊಡ್ತಾನೆ. ನಂಬಿಕೆಯ ಮಾತು ಬಾಟನ ಬಾಯಲ್ಲಿ ಬಂತು. ಹಲ್ಲೆಲೂಯಾ. ಇದು ರಿಯಲಿ ನಡೆದ ಸ್ಟೋರಿ ನಾನು ಹೇಳೋದು. ಮರು ದಿವಸ ಅವರು ಕೆಲಸಕ್ಕೆ ಹೋದ್ರು. ಚಪ್ಪಲ್ ರಿಪೇರ್ ಮಾಡೋದು ಅವರ ಕೆಲಸ, ಚಪ್ಪಲ್ ರಿಪೇರ್ ಮಾಡೋದು ಕೆಲಸ ಅಂತ ಅವರು. ಅಲ್ಲಿ ಆ ದಿವಸ 5 ಗಂಟೆ ತನಕ ಜೋರು ಮಳೆ ಅಂತ, ಯಾರು ವ್ಯಾಪಾರ ಇಲ್ಲ. ಇವೇನು ಹೇಳಿ ಬಿಟ್ಟಿದ್ದಾರೆ ಮನೆ 40 ಸಿಗ್ತದಂತ ಬಂತ. 5 ಗಂಟೆ ತನಕ ಒಂದು ಸಗಿರಕ್ಕೆ 40 ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ 5 ಗಂಟೆ ಹೊತ್ತಿಗೆ ಒಬ್ಬ ಶ್ರೀಮಂತ ಕಾರ್ ಹಿಡ್ಕೊಂಡು ಅಲ್ಲಿ ಬಂದಂತೆ. ಕಾರ್ ಹಿಡ್ಕೊಂಡು ಬಂದು ಅವನು ಚಪ್ಪಲ್ ಸರಿ ಮಾಡ್ಲಿಕ್ಕೆ ಹೇಳಿದಂತೆ ಬಾಟನ ಹತ್ರ. ಅದಕ್ಕೆ ಬಾಟ ಹೇಳಿದಂತೆ, ನಿನ್ನ ಕಾಲಿಂದ ತೆಗೆದುಕೊಟ್ರೆ ಮಾತ್ರ ನನಗೆ ರಿಪೇರಿ ಮಾಡ್ಲಿಕ್ಕೆ ಆಗ್ತದೆ, ನೀನು ಕಾಲಲ್ಲಿ ಇಟ್ಕೊಂಡು ನಾನು ಹೇಗೆ ರಿಪೇರಿ ಮಾಡುದು ಎಂಬುದಾಗಿ ಹೇಳುವಾಗ ಅವ್ರು ಹೇಳಿದಂತೆ, ನನ್ನ ಕಾಲು ಚಂಡಿ ಆಗ್ತದಲ್ಲ, ಅದಕ್ಕಿಂತ ಮಾಡೋದಂತ ಹೇಳುವಾಗ ಈ ಬಾಟ ಒಂದು ಚಪ್ಪಲನ್ನು ಮಾಡಿಟ್ಟಿದ್ದಂತೆ, ಇವನಿಗೆ ಅಂತ ಒಂದು ಚಪ್ಪಲ್ ಮಾಡಿಟ್ಟಿದ್ದಂತೆ. ಆಗ ಹೇಳಿದಂತೆ, ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ಈ ನನಗಂತ ಸಿದ್ಧಪಡಿಸಿ ಚಪ್ಪಲನ್ನು ನಿಮಗೆ ಕೊಡ್ತೇನೆ, ನೀವು ಅದನ್ನು ಅದಕ್ಕೆ ಹಾಕಿ ನಿಮ್ಮ ಚಪ್ಪಲನ್ನು ಕೊಡಿ ಅಂತ ಹೇಳುವಾಗ ಆ ವ್ಯಕ್ತಿ ಹಾಗೆ ಮಾಡಿ ಕೊಟ್ರಂತೆ. ಕೊಡುವಾಗ 2 ಆಣೆ ಅವರಿಗೆ ಸಿಕ್ಕಿದಂತೆ ಚಪ್ಪಲ್ ರಿಪೇರಿ ಮಾಡಿದಕ್ಕೆ. ಅಲ್ಲಿ ನಂತರ ಹೋಗುವಾಗ ಹೇಳಿದ್ರಂತೆ, ಈ ಚಪ್ಪಲು ನಿನ್ನದು ಬಹಳ ಚಂದ ಉಂಟು, ಈಗ 40 ಪಾವಲಿ ನೀನು ಹಿಡ್ಕೊ ಎಂಬುದಾಗಿ ಕೊಟ್ಟು ಹೋದ್ರಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇವತ್ತು ಬಾಟಾ ಕಂಪನಿ ಇಷ್ಟು ಪ್ರಸಿದ್ಧವಾಗಲಿಕ್ಕೆ ಕಾರಣ ಅವರು ದೇವರಿಗೆ ಕೊಟ್ಟದ್ರಿಂದ. ದೇವರು ಯಾರಿಗೂ ಸಾಲಗಾರನಾಗಿರುವುದಿಲ್ಲ. ಪ್ರಿಯರೇ, ನಾನು ಹೇಳ್ತೇನೆ, ನೀನು ಪ್ರತಿ ಸಂಡೆ ಬರುವುದು ದೇವರಿಗೆ ಸಾಲ ಕೊಡುತ್ತೀಯ ಅಂತ ಅರ್ಥ. ದೇವರ ಸೇವೆಗೆ ಏನಾದರೂ ಮಾಡಿದ್ರೆ ಅದು ಸಾಲ ಕೊಡ್ತೀಯ ಅಂತ. ಹಲ್ಲೆಲೂಯಾ. ನೀನು ಮಕ್ಕಳಿಗೆ ವಯರ್ ಸುತ್ತಿಗೆ ನಿಲ್ತಾರೆ, ಅದು ದೇವರಿಗೆ ಸಾಲ ಕೊಡುತ್ತೀರಿ ಅಂತ ಅರ್ಥ. ನೀವು ಚಾರಲ್ಲಿ ಸರಿ ಮಾಡೋದಾದ್ರೆ ಅದು ದೇವರಿಗೆ ಸಾಲ ಕೊಡ್ತೀಯ ಅಂತ. ಯಾಕಂತ ಹೇಳಿದ್ರೆ ದೇವರು ಯಾರಿಗೂ ಸಾಲಗಾರನಾಗಿರುವುದಿಲ್ಲ. ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್. ಇದು ಪುಸ್ತಕದಲ್ಲಿ ಬರೆದದ್ದು ಮಾತ್ರ ಅಲ್ಲ, ಇದು ರಿಯಾಲಿಟಿಯಾಗಿ ದೇವರು ತೋರಿಸಿದ್ದಾನೆ. ಎಷ್ಟು ನಂಬ್ತೀರಿ? ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ. ನಂಬಿಕೆ ಇದ್ರೆ ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಕೋಲ್ಗೇಟ್ ನೀವು ಕೇಳಿದ್ರೆ, ಕೋಲ್ಗೇಟ್ ಕಂಪನಿ ಅವರದ್ದು ಪ್ರಸಿದ್ಧ ಆಗ್ಲಿಕ್ಕೆ ಇದೇ ಕಾರಣ. ಹಲ್ಲೆಲೂಯಾ. ಅಬ್ರಹಾಮನು ಮಾಡಿದ ಮೊದಲ ಕಾರ್ಯ ಎಂಬುದನ್ನ ದೇವರನ್ನು ಉಪಚರಿಸಿದ. ಎಷ್ಟು ಜನ ದೇವರನ್ನು ಉಪಚರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ನಾವು ಹೇಳ್ತೇವೆ, ದೇವರನ್ನು ಉಪಚರಿಸಿದ್ರೆ ದೇವರು ಸಾಲಗಾರನಾಗಿ ಬಿಡುವುದಿಲ್ಲ. ಅಲ್ಲಿ ಇವನು ಏನ್ ಮಾಡಿದಂತೆ, ಉಪಚಾರ ಮಾಡಿ ಏನ್ ಮಾಡಿದಂತೆ, ಮನೆಗೆ ಹೋಗಿ ಹೆಂಡತಿ ಹತ್ರ ಮಾಂಸ ಎಲ್ಲ ಮಾಡಿಸಿ, ಹೌದಾ, ಪ್ರೆಷರ್ ಆ ಮರದ ಹತ್ರ ಬಂದು ಏನ್ ಮಾಡ್ತಾರೆ, ಅವರು ಊಟ ನೋಡಿ, ಇಲ್ಲಿ ನೋಡಿ, ನಾನು ಬೇಗನೆ ಹೋಗ್ತೇನೆ, ಸಮಯ ಇಲ್ಲದ್ರಿಂದ ಬೇಗ ಹೋಗ್ತೇನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಅವರು ಬೇಗನೆ ಹೋಗಿ ಅಡಿಗೆ ಮಾಡಿ ಏನ್ ಮಾಡ್ತಾರೆ, ಅವ್ರಿಗೆ ಉಪಚಾರ ಮಾಡುತ್ತಿರುವಾಗ ಅಲ್ಲಿ ಈ 3 ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಿನ್ನ ಹೆಂಡತಿಯಾದ ಸಾರ ಎಲ್ಲಿದ್ದಾಳೆ, ನಿನ್ನ ಹೆಂಡತಿಯಾದ ಸಾರಳು ಎಲ್ಲಿದ್ದಾಳೆ. ಸಾರಳ ಚರಿತ್ರೆ ಮುಂದುವರಿತು. ಸಾರಳ ಚರಿತ್ರೆ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇಲ್ಲಿ ಅನೇಕ ಸಾರಾಳಿದ್ದೀರಿ. ಹಲ್ಲೆಲೂಯಾ. ನಿಮ್ಮ ಚರಿತ್ರೆಯನ್ನು ದೇವರು ಪ್ರಾರಂಭಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅವಮಾನ ಪಟ್ಟ ಸಾರ, ಅಲ್ಲಿ ರಿಜೆಕ್ಷನ್ ಆದ ಸಾರ, ಅವಳನ್ನು ದೇವರು ಎತ್ತಲಿಕ್ಕೆ ಸಾಧ್ಯವಾದರೆ ಇವತ್ತು ನಿಮ್ಮನ್ನು ದೇವರು ಎತ್ತಲಿಕ್ಕೆ ಬರ್ತಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಮಾತನಾಡ್ತಿದ್ದಾನೆ, ಬರುವ ವರ್ಷ ಬರುವಾಗ ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳೆ, ಅವಳ ಕೈಯಲ್ಲಿ ಮಗು ಇರ್ತದೆ ಎಂಬುದಾಗಿ ಹೇಳುವಾಗ ಸತ್ಯವೇದ ಹೇಳ್ತಾರೆ, ಸಾರಳು ಬಹಳ ಆಸಕ್ತಿಯಿಂದ ಅದನ್ನು ಕೇಳ್ತಾ ಇದ್ದಂತ. ಎಷ್ಟು ಜನ ಇವತ್ತು ಕೇಳ್ತಾ ಇದ್ದೀರಿ? ಕೇಳೋದು ಮಾತ್ರವಲ್ಲ, ನೀವು ಇವತ್ತು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ.
ಹೇಳಿದ್ದು ಗೊತ್ತಿಲ್ಲ ಕೆಳಗಿನ ವಾಕ್ಯದಲ್ಲಿ ನಾನು ಮುದುಕಿ, ನನ್ನ ಗಂಡ ಮುದುಕ, ನನಗೆ ನನಗೆ ಮಕ್ಕಳಾಗುವ ಚಾನ್ಸಸ್ ಇಲ್ಲ, ನನ್ನ ಗರ್ಭಕಾಲ ಮುಗಿಯಿತು, ಬೇಗವಾದಿದ್ದೆ. ನೋಡಿ ನೋಡಿ ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ಅವಳ ಸ್ಥಿತಿಯನ್ನು ಹೇಳ್ತಾ ಇದ್ದಾಳೆ. ನಾನು ಹೇಳ್ಬೇಕು, ನಿನ್ನ ಸ್ಥಿತಿ ಇವತ್ತು ಬದಲಾಯಿಸ್ತಾನೆ ದೇವರು. ನಿನ್ನ ಸ್ಥಿತಿ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ. ನಿನ್ನ ಕುಟುಂಬದ ಸ್ಥಿತಿ ಬದಲಾಗ್ತದೆ, ನಿನ್ನ ಮಕ್ಕಳ ಸ್ಥಿತಿ ಬದಲಾಗ್ತದೆ, ನಿನ್ನ ಗಂಡನ ಸ್ಥಿತಿ ಬದಲಾಗ್ತದೆ, ನಿನ್ನ ಕೆಲಸದ ಸ್ಥಿತಿ ಬದಲಾಗ್ತದೆ, ನಿನ್ನ ಬಿಸಿನೆಸ್ ಸ್ಥಿತಿ ಬದಲಾಗ್ತದೆ. ನನ್ನ ದೇವರು ಬದಲಾಯಿಸ್ತಾನೆ. ಎಷ್ಟು ರಾತ್ರಿ ಬದಲಾಯಿಸ್ತೀನಿ. ಅಲ್ಲಿ ಸತ್ಯವೇದ ಇರ್ತದೆ, ಸಾರಳು ನಕ್ಕಳು ಎಂಬುದಾಗಿ. ಹಾಗೆ ಹೇಳಿದಲ್ಲ ಪ್ರೇಸರು, ಸಾರಳು ನಕ್ಕಳಂತ, ತನ್ನೊಳಗೆ ನಕ್ಕಳು ಎಂಬುದಾಗಿ. ಅದು ಯಾವ ನಗು ಗೊತ್ತುಂಟ? ಅದು ಇನ್ನಾದರೂ ನನ್ನ ವಾಗ್ದಾನ ನಡೆಯಲಿಕ್ಕೆ ಹೋಗ್ತದೆ ಉಂಟಲ್ಲ, ಅಲ್ಲಿ ಇನ್ನಾದರೂ ದೇವರಿಗೆ ಇದು ಸಾಧ್ಯವಲ್ಲೋ. ಅಲ್ಲೆಲೂಯ. ನಿಜವಾಗಿ ನೋಡಿದ್ರೆ ಸಾಧ್ಯ ಇಲ್ಲ, ದೇವರಿಗೆ ಸಾಧ್ಯವಾಗುವುದು. ದೇವರು ಮಾಡ್ತಾನ, ನನ್ನ ವಾಗ್ದಾನ ನೆರವೇರಿಸ್ತಾನೆ ಎಂಬುದಕ್ಕೆ ಪ್ರಶ್ನೆ ಬರುವಾಗ ದೇವರಲ್ಲಿ ನೆಸ್ಟ್ ಕೆಟ್ಟರೆ ಯೆಹೋವನಿಗೆ ಅಸಾಧ್ಯವಾದ ಕಾರ್ಯ ಒಂದುಂಟು. ಎಷ್ಟೇ ನಂಬ್ತೀವಿ, ನಿನ್ನ ಜೀವಿತದಲ್ಲಿ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ ಪ್ರಿಯ. ಅಲ್ಲೆಲೂಯ. ದೇವರು ಹೇಳಿದ್ದು ಮಾತ್ರ ಹೋದ ನಂತರ ನೀವು ನೋಡ್ತೀರಿ, ಅದೇ 20ನೇ ಅಧ್ಯಾಯಕ್ಕೆ ಬರುವಾಗ, ಅಲ್ಲಿ 19ನೇ ಅಧ್ಯಾಯ ರಿಲೇಟೆಡ್ ಇಲ್ಲ, 20ನೇ ಅಧ್ಯಾಯಕ್ಕೆ ಬರುವಾಗ ನೀವು ನೋಡ್ತಿರಲ್ಲ, ಸಾರಳು ನಕ್ಕಳಲ್ಲ, ಸಾರಳಿಗೆ ದೇವರು ತೋರಿಸ್ತಾ ಇದ್ದಾರೆ ನಾವು ಯಾರು ಎಂಬುದಾಗಿ. ಇವತ್ತು ಇಲ್ಲಿದ್ದ ಕೆಲವರಿಗೆ ದೇವರು ತೋರಿಸ್ಲಿಕ್ಕೆ ಹೋಗ್ತಾರೆ ನಾವು ಯಾರು ಎಂಬುದಾಗಿ. ಅಲ್ಲೆಲೂಯ. ಮುದುಕಿ ಎಂದ ಸಾರಳಿಗೆ ಏನಂತೆ, ಅಲ್ಲಿಯ ಫಿಲಿಷ್ಟಿಯ ಅರಸನಾದ ಅಬೀಮೆಲೆಕನು ಅವನನ್ನು ನೋಡಿ ಏನ್ ಮಾಡ್ತಾನೆ, ಮೋಹಿಸ್ತಾನಂತೆ. ಅಂದ್ರೆ ಏನ್ ಬಂತು ಸಾರಳಿಗೆ? ಏನ್ ಬಂತು? ಯೌವನ ಬಂತು. ಮುದುಕಿ ಅಂತ ಹೇಳಿದವರಿಗೆ ಯೌವನ ದೇವರು ಕೊಡ್ತಾ ಇದ್ದಾನೆ. ಎಷ್ಟೇ ನಂಬ್ತೀರಿ ಇವತ್ತು? ಅಲ್ಲೆಲೂಯ. ದೇವರು ಹತ್ತಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಆಮೇಲೆ ಅಲ್ಲೆಲೂಯ. ನಾವೇನು ನಮ್ಮ ಮುದುಕಲ್ಲ ಇಲ್ಲ, ದೇವರು ನಿನ್ನನ್ನು ಅಧಿಕವಾಗಿ ಒಂದು ಉತ್ತೇಜನಗೊಳಿಸುತ್ತಿದ್ದಾನೆ. ನಿನ್ನ ಶರೀರದಲ್ಲಿ ದೇವರ ಕರ ಬರುವಾಗ ನಿನ್ಗೆ ಅದ್ಭುತ ಆಗ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಲ್ಲೆಲೂಯ. ನೋಡಿ, ಅಬೀಮೆಲೆಕನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವಳನ್ನು ಮೋಹಿಸುವಾಗ ನೀವು ನೋಡಿ, ಅವ ಏನ್ ಹೇಳ್ತಾನೆ, ಅಬ್ರಹಾಮ ತಂಗಿ ಅಂತ ಸುಳ್ಳು ಹೇಳ್ತಾರೆ. ಆಗ ವಾಕ್ಯ ಹೇಳ್ತದೆ, ದೇವರು ಅಬೀಮೆಲೆಕನ ಜೊತೆ ಮಾತನಾಡಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅವಳನ್ನು ಮುಟ್ಟಬೇಡ, ಜಾಗ್ರತೆ. ಅಲ್ಲೆಲೂಯ. ಅವನ ಪ್ರವಾದಿ, ಅವಳನ್ನು ಮುಟ್ಟಬೇಡ ಎಂಬುದಾಗಿ ಗದರಿ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕರೆ ಉಳ್ಳವರು ದೇವರ ಸನ್ನಿಧಾನದಲ್ಲಿ ನಿಲ್ಬೇಕು. ದೇವರ ಸನ್ನಿಧಾನದಲ್ಲಿ ನಿಲ್ಲುವಾಗ ಆ ಕರೆಗಳು ದೇವರು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ. ಅಬ್ರಹಾಮನು ದೇವರ ಸನ್ನಿಧಾನದಲ್ಲಿ ನಿಂತ. ಇವತ್ತು ನೀವು ದೇವರ ಸನ್ನಿಧಾನ ನಿಲ್ಲುವಾಗ ಕೆಲವೊಂದು ಕಾರ್ಯಗಳು, ವಾಗ್ದಾನಗಳು ದೇವರು ತಿರುಗಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ 21ನೇ ಅಧ್ಯಾಯದಲ್ಲಿ ಬರುವಾಗ ಅವಳು ಗರ್ಭವತಿಯಾಗಿ ಈಸಾಕನನ್ನು ಎತ್ತಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಇವತ್ತು ಕಾರ್ಯವುಳ್ಳ ವ್ಯಕ್ತಿಗೆ ಹೋರಾಟ ಉಂಟು ನಿಜ, ಆದರೆ ಕಾರ್ಯ ಕೊಟ್ಟ ದೇವರು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನ ಕೊಟ್ಟ ದೇವರು ನಂಬಿಗಸ್ತನಾಗಿದ್ದಾನೆ. ಇವತ್ತು ನಿಮ್ಮ ಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ಅಲ್ಲೆಲೂಯ. ವರ್ಷಗಳಿಂದ ಹೇಳಿದ ಇಸ್ರಾಯೇಲಿನ ಅರಸನಾಗಿ ಯೆಹೋವನು ನೀನು ಆರಿಸಬೇಕೆಂಬುದಾಗಿ ಎಲಿಯನಿಗೆ ಹೇಳಿದಾಗ ಎಲಿಯನಿಂದ ಆಗಲಿಲ್ಲ, ಆದರೆ ಎಲೀಷನ ಅಸಿಸ್ಟೆಂಟ್ ಪಾಸ್ಟರ್ ಹೋಗಿ ಏನ್ ಮಾಡ್ತಾನೆ, ಅವನನ್ನು ಅಭಿಷೇಕ ಮಾಡಿ ಇಸ್ರಾಯೇಲಿನ ಅರಸನಾಗಿ ದೇವರು ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ವಾಗ್ದಾನ, ನಡೆಯದ ವಾಗ್ದಾನ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಇರ್ತಿದ್ದೀರಿ? ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ವರ್ಷಗಳಿಂದ ನಡೆಯದ ವಾಗ್ದಾನ ದೇವರು ಇವತ್ತು ಫುಲ್ಫಿಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಭಯವನ್ನು ದೇವರು ತೆಗೆದಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಲಿಯನು ಭಯಪಟ್ಟದ್ದು ಅವನು ಯಾಕೆ ಭಯಪಟ್ಟ ಅಂತ ಹೇಳಿದ್ರೆ, ಅವನಿಗೊಂದು ಒಂದು ವಾಗ್ದಾನ ಇತ್ತು ಪ್ರಿಯರೇ, ಅವನ ಮೇಲೆ ಒಂದು ಕರೆ ಇತ್ತು ಪ್ರಿಯರೇ. ಇವತ್ತು ನೀನು ಭಯಪಡುವ ಅಗತ್ಯ ಇಲ್ಲ. ನೀನು ಇವತ್ತು ನಂಬಬೇಕು, ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ದೊಡ್ಡದಾಗಿದೆ ಎಂಬುದಾಗಿ. ಎಷ್ಟು ಜನ ನಂಬ್ತೀನಿ? ನಾನು ಭಯಪಡುವುದಿಲ್ಲ ಸ್ವಾಮಿ. ನೀನು ನನ್ನ ಜೊತೆ ಇರುವಾಗ ನಾನು ಭಯಪಡುವುದಿಲ್ಲ ಸ್ವಾಮಿ. ನನ್ನ ಯೇಸುವೇ, ನೀನೇ ನನ್ನ ಕರ್ತನೇ. ಎಲ್ಲರೂ ಹಲ್ಲೆಲೂಯಾ. ನೀನೇ ನನ್ನ ಯೇಸುವೇ, ನೀನೇ ನನ್ನ ಕರ್ತನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸಲು. ನಂಬಿಕೆಗಳು ಹಲ್ಲೆಲೂಯಾ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು. ನಂಬಿಕೆಗಳು ಯಾವ
ಜಾಸ್ತಿ. ನಾನು ಬಲವಾಗಿ ನೋಡ್ತೇನೆ, ಕೆಲವರ ಭಯ ದೇವರಿಗೆ ಹೋಗ್ತಾ ಇದ್ದಾರೆ, ಕೆಲವರು ಭಯ ಉಂಟಿಲ್ಲ ಕೆಲವರಿಗೆ. ಸತ್ಯವೇದ ಹೇಳಿದ ಪ್ರಕಾರ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿಲ್ಲ. ರಿಖಾಲ ಶಕ ರಾಮ ನಾದ ರಾಮ ಟಾಲ ಬಾಲ ಸಂತರ ಮಾನವ ಸಂದರ. ಭಯಪಡಬೇಡಿ, 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 ಭಯಪಡಬೇಡಿ. ದೇವರ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ, ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಓಹೋ, ಭಯ ಭಯ ಭಯ, ಮನುಷ್ಯರ ಭಯ, ಮನುಷ್ಯರ ಭಯ. ಭಯಪಡಬೇಡ ಮಗನೇ, ನಿನ್ನ ಜೊತೆ ನಾನು ಮಾತಾಡ್ತಿದ್ದೇನೆ. ಭಯಪಡಬೇಡ, ಯಾರು ನಿನಗೆ ಕೇಳಿ ಮಾಡುವುದಿಲ್ಲ. ಒಂದು ಫೋನ್ ಬರುವಾಗ ಭಯ, ಯಾರ ಫೋನ್ ಎಂಬುದಾಗಿ ಭಯ. ಇವತ್ತು ದೇವರು ಸಿಕ್ಕಾಗ್ತಾ ಇದ್ದಾನೆ ನಿನ್ನ ಮನಸ್ಸಿನಿಂದ, ನಿನ್ನ ಶರೀರದಿಂದ, ನಿನ್ನ ಹೃದಯದಿಂದ. ಆ ಭಯಗಳಿಗೆ ಬಿಟ್ಟು ಹೋಗ್ತದೆ. ಅವ್ರು ನಿನ್ನದೇ ಪರಿಶುದ್ಧಾತ್ಮ ನೇರವಾಗಿ ಹೇಳ್ತಾ ಇದ್ದಾನೆ. ಕೆಲವರು ಭಯಪಡ್ತಾ ಇದ್ದಾರೆ. ಭಯಪಡಬೇಡ ಮಗನೇ, ಭಯಪಡಬೇಡ ಮಗನೇ, ನಾನು ನಿನ್ನ ಜೀವಿತಕ್ಕೆ ಬಂದಿದ್ದೇನೆ, ನಿನ್ನ ಜೊತೆ ನಾನು ಇರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನ್ನ ಜೊತೆ ನಾನು ಕಾಯಲಿಕ್ಕಿದ್ದೇನೆ. ನೀನು ಮಲಗಿಕೊಂಡಾದಾಗ ನಾನು ಎಚ್ಚರವಾಗಿದ್ದು ನಿನ್ನನ್ನು ಕಾಯ್ತೇನೆ. ನನ್ನ ಅಪ್ಪಣೆ ಇಲ್ಲದೆ ನಿನ್ನನ್ನು ಯಾರು ಮುಟ್ಲಿಕ್ಕೆ ಆಗುವುದಿಲ್ಲ. ನನ್ನ ಅಪ್ಪಣೆ ಇಲ್ಲದೆ ನಿನ್ನನ್ನು ಕೆಡವಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಾನು ನಿನಗೆ ದುರ್ಗವಾಗಿದ್ದೇನೆ, ನಾನು ನಿನಗೆ ಕೋಟೆಯಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ಮಾತನಾಡಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ದೇವರು. ಒಬ್ಬೊಬ್ಬರ ಭಯ ಬಿಸಾಕಿದ್ದಕ್ಕೆ ಸ್ತೋತ್ರಪ್ಪ. ಇವರ ಮೇಲೆ ಕರೆ ಇರುವುದಕ್ಕೆ ಸ್ತೋತ್ರ, ಇವರ ಮೇಲೆ ವಾಗ್ದಾನ ಇರುವುದಕ್ಕೆ ಸ್ತೋತ್ರ. ಯಾವಾಗ ನಿನ್ನ ಸನ್ನಿಧಾನದಲ್ಲಿ ಇವರು ಕಾಣ ಪಡಲಿಕ್ಕೆ ಅಂತಾನೆ ದೇವರು. ಹನ್ನೆರಡು ಕಾಣಿಸ ಪಡುವಾಗ ಅವರ ವಾಗ್ದಾನ ನೆರವೇರಿತು ದೇವರೇ. ಯಾವುವು ನಿನ್ನ ವಾಗ್ದಾನಕ್ಕೆ ರೆಸ್ಪಾನ್ಸ್ ಮಾಡುವಾಗ ಅವನು ಇಸ್ರಾಯೇಲ್ ಅರಸನಾಗಿ ಆದ. ಎಲೀಷನು ಎಲ್ಲವನ್ನು ಬಿಟ್ಟು ನಿನ್ನೆಂದೇ ಬರುವಾಗ ಅವನನ್ನು ದೇವರೇ ಪ್ರವಾದಿಯಾಗಿ ಆರಿಸಿದ್ದಾಗಿ. ಇವತ್ತು ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರುವುದಕ್ಕೆ ಸ್ತೋತ್ರ. ಎಲ್ಲ ಹೋರಾಟಗಳು ಅಂತ್ಯ ಬರೆಯುವುದಕ್ಕೆ ಸ್ತೋತ್ರ. ಒಂದೊಂದು ಮಕ್ಕಳನ್ನು ಬ್ಲೆಸ್ ಮಾಡ್ತೇನೆ. ಅವರ ಭಯತೆಗೆ, ಅವರ ಕುಟುಂಬದಲ್ಲಿ ಸಮಾಧಾನ, ಅವರ ಜೀವಿತದಲ್ಲಿ ಸಮಾಧಾನ, ಸಂತೋಷ ನೀನು ಕೊಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳಿ. ಹಲ್ಲೆಲೂಯಾ. We worship you, Lord. ಸೇರಿ ಬಂದ ಎಲ್ಲ ದೇವರ ಮಕ್ಕಳನ್ನು ಸಾರಲ್ಪಟ್ಟ ವಾಕ್ಯದಲ್ಲಿ ಲೋಕದ ನಂಬಿಗೋಸ್ಕರದ್ದು ಇದನ್ನು ಕ್ರಿಸ್ತನ ಎರಡನೇ ಬರುವ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜನ್ಮದಲ್ಲಿ 3 ಬಾರಿ